ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅಂತ ಪ್ರತಿಯೊಬ್ಬ ದೇಶವಾಸಿಗಳು ಕೇಳ್ತಾ ಇದ್ರು. ಆದರೆ ಪ್ರತೀಕಾರವನ್ನ ಭಾರತೀಯ ಸೇನೆ ತೆಗೆದುಕೊಂಡಿದೆ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ದಾಳಿ ಆಗುತ್ತೆ. ಆದರೆ ನಿನ್ನೆ ರಾತ್ರಿ ಪಾಕಿಸ್ತಾನದಲ್ಲಿ ಸೂರ್ಯೋದಯ ಆದಂತೆ ಆಗಿದೆ. ಈ ದಾಳಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಉಗ್ರರ ನೆಲೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾರತೀಯ ಸೇನೆ ಮಾಡಿರುವಂಥ ದಾಳಿಯಲ್ಲಿ 100 ಜನ ಉಗ್ರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ಒಂದಷ್ಟು ವರದಿಗಳು ಹೇಳ್ತಾ ಇವೆ. 9 ಜಾಗವನ್ನು ಗುರುತು ಮಾಡಲಾಗಿತ್ತು. ಆ 9 ಟಾರ್ಗೆಟ್ಗಳನ್ನು ಮಿಸ್ ಮಾಡದೆ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಆಪರೇಷನ್ ಸಿಂಧೂರ, ಬೆಚ್ಚಿ ಬಿದ್ದ ಪಾಕಿಸ್ತಾನ. ಪ್ರತಿಯೊಂದು ಕಾಯುವಿಕೆಗೂ ಕೂಡ ಕೊನೆ ಇದೆ. ಪ್ರತೀಕಾರ ಯಾವಾಗ ಅಂತ ಕೇಳಿದವರಿಗೆ ಉತ್ತರ ಸಿಕ್ಕಿದೆ. ಕೆಲವೊಂದಿಷ್ಟು ಜನ ಸಾಕ್ಷಿಯನ್ನು ಕೇಳಿದ್ರು ಈ ಹಿಂದಿನ ದಾಳಿಯಲ್ಲಿ. ಅವರಿಗೂ ಕೂಡ ಸಾಕ್ಷ್ಯ ಸಮೇತ ಭಾರತೀಯ ಸೇನೆ ಉತ್ತರವನ್ನ ಕೊಟ್ಟಿದೆ. ಇದು ನಮ್ಮ ಸೇನಾ ಸಾಮರ್ಥ್ಯ ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಸರಿಯಾದ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಉಗ್ರರ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ, ಮಹಿಳೆಯರ ಸಿಂಧೂರ ಕಸಿದಿದ್ದಕ್ಕೆ ಭಾರತ ಈ ರೀತಿಯಾಗಿ ಪ್ರತೀಕಾರವನ್ನು ತೆಗೆದುಕೊಂಡಿರೋದು. ಉಗ್ರರ 9 ಅಡಗು ತಾಣಗಳ ಮೇಲೆ ಭಾರತೀಯ ಸೇನೆ ವಾಯುದಾಳಿಯನ್ನು ನಡೆಸಿದೆ. ಆಪರೇಷನ್ ಸಿಂಧೂರಕ್ಕೆ ಅಕ್ಷರಶಃ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ, ವಿಲವಿಲ ಅಂತಿದೆ. ಭಾರತೀಯ ಸೇನಾ ಕಾರ್ಯಕ್ಕೆ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮಧ್ಯರಾತ್ರಿ ಉಗ್ರರ ಹುಟ್ಟಡಗಿಸಿದೆ ಭಾರತೀಯ ಸೇನೆ. ದಾಳಿಯಲ್ಲಿ ಹಲವು ಉಗ್ರ ಕಮಾಂಡೋಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನಾದ್ರೂ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತಾ? ಉಗ್ರ ಮಸೂದ್ ಅಜರ್, ನಿಮ್ಮೆಲ್ಲರಿಗೂ ಕೂಡ ಈತನ ಬಗ್ಗೆ ಗೊತ್ತಿರಬಹುದು. ಈತನ ಕುಟುಂಬದ 14 ಮಂದಿ ಸಾವನ್ನಪ್ಪಿದ್ದಾರೆ ಈ ದಾಳಿಯಲ್ಲಿ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ದಾಳಿ ವಿಚಾರವಾಗಿ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ ಏನಾಗಿತ್ತು ಬನ್ನಿ ನೋಡೋಣ. ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯರು ಸಹ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೀಡಬೇಕಾಗ್ತದೆ, ಜೊತೆಲಿ ನಿಲ್ಲಬೇಕಾಗ್ತದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ವಿಶೇಷವಾಗಿ ನಾವು ವಿನಂತಿ ಮಾಡ್ತೇನೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ನಮ್ಮ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆಪರೇಷನ್ ಸಿಂಧೂರ ಈ ದಾಳಿಗೆ ಭಾರತ ಹೆಸರನ್ನ ಕೊಟ್ಟಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ತಮ್ಮ ಕುಂಕುಮವನ್ನ ಕಳ್ಕೊಂಡ್ರು. ಅದಕ್ಕೆ ಪ್ರತೀಕಾರವಾಗಿ ಯಾರು ಈ ದಾಳಿಯಲ್ಲಿ ತೀರ್ಕೊಂಡ್ರು ಅವರ ಕುಟುಂಬದವರು ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ, ನಮಗೆ ನಮ್ಮ ಸಾವಿಗೆ ನ್ಯಾಯ ಕೊಡಿ. ಇವತ್ತು ನಮ್ಮ ಭಾರತದ ಸೈನಿಕರು, ಸನ್ಮಾನ್ಯ ನಮ್ಮ ಕೆಚ್ಚೆದೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉಗ್ರರ ತಾಣಗಳ ಬಗ್ಗೆ ದಾಳಿಯನ್ನ ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಹೋಗಿನೂ ಭಾರತ ಸ್ಟ್ರೈಕ್ ಮಾಡಬಹುದು ಅನ್ನೋದು 2ನೇ ಬಾರಿ ತೋರಿಸಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣ ಅಂತಿದ್ದಾವೆ, ಒಂದು 10-15 ತಾಣಗಳು, ಅದನ್ನು ಏರ್ ಸ್ಟ್ರೈಕ್ ಮಾಡಿ ನಿನ್ನೆ ರಾತ್ರಿ ಅಂದರೆ ಬೆಳಗಿನ ಜಾವ ಸುಮಾರು 2 ಗಂಟೆ ಸುಮಾರು ಎಲ್ಲ ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಸೈನಿಕರು ಮತ್ತು ಯಾವುದೇ ನಾಗರಿಕರಿಗೆ ಯಾವುದೇ ರೀತಿ ಜೀವಹಾನಿ ಮತ್ತೊಂದು ಮಾಡಲಾರ್ದೇ ಎಲ್ಲಿ ಉಗ್ರಗಾಮಿಗಳು
ತಾಣ ಅಂತ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೋಗಿ ಇವತ್ತು ಅವುಗಳನ್ನು ನಾಶ ಮಾಡುವಂಥ ಕೆಲಸ ಏನು ಮಾಡಿದಾರಲ್ಲ. ಈ ಪುಲ್ವಾಮಾ ಘಟನೆ ಆದಮೇಲೆ ಯಾರು 26 ಜನ ನಮ್ಮ ಭಾರತೀಯರು ಹಿಂದೂಗಳು ಅವ್ರ ಹತ್ಯೆ ಆಗಿತ್ತು, ಎಷ್ಟೋ ಜನ ಮಹಿಳೆಯರ ಸಿಂಧೂರು ಅದು ನಾಶವಾಗಿತ್ತು. ಅದಕ್ಕೆ ತಕ್ಕದಂಥ ಒಂದು ಪ್ರತ್ಯುತ್ತರ ಕೊಡುವಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಆಗಿದೆ. ಮೋದಿಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರ ಬೆಂಬಲ ಇದೆ. ದೇಶದ ಹಿತವನ್ನ ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಹೇಳಿದ್ದೇವೆ. ಇಡೀ ಜನಸಮುದಾಯ, ಇಡೀ ಸರ್ಕಾರ ದೇಶದ ರಕ್ಷಣೆಗೆ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಮತ್ತೊಂದು ಬಾರಿ ನಾನು ಪುನರುಚ್ಚಾರ ಮಾಡ್ತೇನೆ. ಇವತ್ತು ಏನೋ ಒಂದು ದಿಟ್ಟ ಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ವಾಯುಪಡೆ ಇವತ್ತು ಏನು ಸ್ಟ್ರೈಕ್ ಮಾಡಿದ್ದಾರೆ ಪಾಕಿಸ್ತಾನ ಮೇಲೆ, ಬಹುಶಃ ಇದು ಅನಿವಾರ್ಯ ಅಂತಲೂ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಯಾವ ಅಟ್ಟಹಾಸವನ್ನು ಪಾಕಿಸ್ತಾನದವರು ಮತ್ತು ಅವರ ಬೆಂಬಲದಿಂದ ಆಗ್ತಾ ಇರ್ತಕ್ಕಂಥದ್ದು ಅದು ನಾವು ಸಹಿಸ್ಕೊಂಡಿರೋಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆರ್ಮಿ, ಏರ್ಫೋರ್ಸು, ನೇವಿ ಎಲ್ಲ ಏನೇನು ಕ್ರಮ ತಗೊಳ್ತಾರೆ. ಈ ಹಿಂದೆ ಭಾರತ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಆ ಒಂದು ಜಾಗಕ್ಕೆ ಹೋಗಿ ಹೊಡೆದು ಬರ್ತಿದ್ರು. ಆದ್ರೆ ಈ ಬಾರಿ 9 ಕಡೆಗಳಲ್ಲಿ ದಾಳಿ ಆಗಿದೆ ಅಂತ ಹೇಳಿದ್ರೆ ಎಂತ ಪರಾಕ್ರಮ, ಎಂತ ಟಾರ್ಗೆಟ್ ಇದು. ಉಗ್ರರನ್ನ ಸರ್ವನಾಶ ಮಾಡೋಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ ಎನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 9 ಉಗ್ರರ ನೆಲೆಗಳು, ಅದು ಕೂಡ ನಮ್ಮ ಒಂದ್ ಕಡೆಯಲ್ಲಿ POK ಅಲ್ಲಿದ್ರೆ ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿ ಹೋಗಿ ಭಾರತ ಸೇನೆ ತನ್ನ ಪರಾಕ್ರಮವನ್ನು ತೋರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಮೆಚ್ಚುವಂತ ವಿಚಾರ. ಇದೇ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಕೆ ಲಕ್ಷ್ಮಣ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಕರ್ನಲ್ ವೆಂಕಟೇಶ್ ಸರ್, ನಿನ್ನೆ ಇಷ್ಟೇ ಹೊತ್ತಿಗೆ ನಾವು ಮಾತನಾಡ್ತಾ ಇದ್ವಿ, ಮಾಕ್ ಡ್ರಿಲ್ ಹೆಂಗೆಲ್ಲ ಆಗುತ್ತೆ, ಯಾವ ರೀತಿ ಆಗುತ್ತೆ, ಯಾವ ರೀತಿ ನಾವು ತಯಾರಿಯನ್ನ ಇರಬೇಕು ಅಂತ ಹೇಳಿ. ಆದರೆ ಇವತ್ತು ಬೆಳಗ್ಗೆ ಎದ್ದೇಳುವಷ್ಟರಲ್ಲೇ ಮ್ಯಾಟರೇ ಬೇರೆ ಆಗಿಬಿಟ್ಟಿದೆ ಸರ್. ಈ ದಾಳಿ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇದು ಏನಪ್ಪ ಅಂದ್ರೆ ಸಿಚುವೇಶನ್ ಆಲ್ ಟರ್ನ್ಡ್ ಅಪ್ಸೈಡ್ ಡೌನ್. ಈಗ ಮಾಕ್ ಡ್ರಿಲ್ ಅವ್ರು ಮಾಡಬೇಕಾಗಿದೆ ಈಗ. ಹೌದು. ಸೊ ಇದು ಏನಂತಂದ್ರೆ ಇದಕ್ಕಿಂತ ಮೊದಲು ಸ್ಪೀಕರ್ಸ್ ಏನು ಹೇಳಿದ್ರಲ್ಲ, ಒಂದು ಇದರಲ್ಲಿ ಏನಿದೆ ಅಂದ್ರೆ ನಾವು LOC ಕ್ರಾಸ್ ಮಾಡಿಲ್ಲ. ಓಕೆ ಓಕೆ. ಪ್ರೀವಿಯಸ್ ಅಕೇಷನ್ಸ್ ಬಾಲಾಕೋಟದಲ್ಲಿ ಮತ್ತು ಏನಪ್ಪ ಸರ್ಜಿಕಲ್ ಸ್ಟ್ರೈಕ್ದಲ್ಲಿ LOC ಕ್ರಾಸ್ ಮಾಡಿದಂತ ಇತ್ತು. ಇಲ್ಲಿ ಏನಂತಂದ್ರೆ ನಾವು LOC ಕ್ರಾಸ್ ಮಾಡಿಲ್ಲ, ಓನ್ಲಿ ಮಿಸೈಲ್ಸ್ ಕ್ರಾಸ್ ಮಾಡಿಲ್ಲ. ಓಕೆ ಓಕೆ ಓಕೆ. ಏರ್ಕ್ರಾಫ್ಟ್ಸ್ ಆರ್ ಆನ್ ದಿಸ್ ಸೈಡ್. ಯಾಕಂದ್ರೆ ಈಗ ಅವ್ರಿಗೆ ರಿಟಾಲಿಯೇಟರಿ ಆಕ್ಷನ್ ತಗೊಳ್ಳಿಕ್ಕೆ ಅಥವಾ ರಿಯಾಕ್ಟ್ ಮಾಡ್ಲಿಕ್ಕೆ ನಾವು ಯಾವ್ದು ಅವಕಾಶ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಅವರು ಏರ್ ಸ್ಟ್ರೈಕ್ ಆದ ಕೂಡ ಇಮಿಡಿಯೇಟ್ಲಿ ರಿಟಾಲಿಯೇಟ್ ಮಾಡಿದ್ರು. ಯಾಕಂದ್ರೆ ನಾವು LOC ಕ್ರಾಸ್ ಮಾಡ್ಕೊಂಡು ಅವ್ರ ಏರ್ ಸ್ಪೇಸ್ನಲ್ಲಿ ಹೋಗಿದ್ವಿ. ಈಗ ಅಂಥ ಕಾರಣಗಳೇ ಇಲ್ಲ. ಈಗ ಏನಪ್ಪ ಅಂದ್ರೆ ಟಾರ್ಗೆಟ್ಸ್ ಚೂಸ್ ಮಾಡಿದ್ದು 9 ಟಾರ್ಗೆಟ್ಸ್ ಈಗ ಆಲ್ರೆಡಿ ಮಾರ್ನಿಂಗ್ದಿಂದ ಎಲ್ಲ ಚಾನಲ್ ತೋರಿಸ್ತಾ ಇದ್ದಾರೆ. ಲೆಫ್ಟ್ ಟು ರೈಟ್ 9 ಟಾರ್ಗೆಟ್ಸ್ ಚೂಸ್ ಮಾಡಿದ್ದಾರೆ. ನಿಯರೆಸ್ಟ್ ಟಾರ್ಗೆಟ್ 8 ಕಿಲೋಮೀಟರ್ಸ್, ಅಲ್ಲಿಂದ 10, 12, 24, 35. ಲಾಂಗೆಸ್ಟ್ ವಾಸ್ ಬಾವಲ್ಪುರ್ ಅಂಡ್ ಬಿಗ್ಗೆಸ್ಟ್ ಕ್ಯಾಚ್ ಬಿಟ್ಟಿದ್ದು ಬಾವಲ್ಪುರ್. ಎಸ್, ಇದು ಏನಂತಂದ್ರೆ ಟಾರ್ಗೆಟ್. ಎಸ್ ಸರ್. ಹಾಗೆಯೇ ಕೆ ಲಕ್ಷ್ಮಣ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ನಿವೃತ್ತ ಸೇನಾಧಿಕಾರಿಗಳು. ಸರ್, ಈ ಹಿಂದೆ ಆದಂಥ ಪ್ರತೀಕಾರದ ದಾಳಿಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಉರಿ ದಾಳಿ ಆದಂಥ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಆಮೇಲೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಈಗ ಪಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ 9 ಕಡೆಗಳಲ್ಲಿ ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿತ್ತು. ಹಿಂದೆಲ್ಲ ಭಾರತ ಒಂದೇ ಟಾರ್ಗೆಟ್ ಅನ್ನ ಸೆಟ್ ಮಾಡಿತ್ತು, ಆದ್ರೆ ಈಗ ಮಲ್ಟಿಪಲ್ ಟಾರ್ಗೆಟ್. ಏನ್ ಹೇಳ್ತೀರಾ ಸರ್? ಹೌದು, ಇದು ಮೆಚ್ಚುಗೆ ಪಡೆಯುವಂತ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಇವರು 23 ನಿಮಿಷದಲ್ಲಿ 9 ಟಾರ್ಗೆಟ್ ಅನ್ನು ಟಾರ್ಗೆಟ್ ಮಾಡಿ ಅದರ ಏರ್ ಸ್ಟ್ರೈಕ್ ಮುಖಾಂತರ
ಅದು POK ಮತ್ತು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇದ್ದಂಥ ಟಾರ್ಗೆಟ್ಗಳನ್ನ ಬರೀ 23 ನಿಮಿಷದಲ್ಲೇ ಹೊಡೆದಿದ್ದಾರೆ ಅಂದರೆ ಇದು ಮೆಚ್ಚುಗೆ ಪಡೆಯುವಂಥದ್ದು, ತುಂಬ ಸಾಹಸನೀಯ ಕಾರ್ಯ. ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ, ಎಲ್ಲರೂ ಅದಕ್ಕೆ ಮೆಚ್ಕೊಳ್ಳುವಂಥದ್ದು. ಇದರಿಂದ 22ನೇ ತಾರೀಕು ಪಹಲ್ಗಾಮ್ ಆಪರೇಷನ್ ಸಿಂಧುನಲ್ಲಿ ಪಹಲ್ಗಾಮ್ನಲ್ಲಿ ಏನಿದು ಉಗ್ರವಾದಿಗಳಿಂದ ಕ್ಯಾಜುಯಾಲಿಟೀಸ್ ಆಗಿದ್ವು, 26 ನಮ್ಮ ಅಮಾಯಕ ನಾಗರಿಕರನ್ನ ಹೊಡೆದಿದ್ರು. ಅವರ ಒಂದು ಕುಟುಂಬದವರಿಗೆ, ಅವರ ಒಂದು ಫ್ಯಾಮಿಲೀಸ್ಗೆ ಈಗ ನಮ್ಮ ಮೋದಿ ಅವರಿಂದ ಒಂದು ನ್ಯಾಯ ದೊರೆತಿದೆ. ಅವರಿಗೆ ಒಂದು ನಾವು ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ವಿ ಅನ್ನೋ ಒಂದು ಸಂತೋಷದ ಸುದ್ದಿ ಇವತ್ತು ನಮಗೆ ಮನವರಿಕೆ ಆಗಿದೆ. ಅವರು ಸಕ್ಷಮವಾಗಿದ್ದಾರೆ, ಈ ದಾಳಿನ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಒಂದು ಸೈನಿಕರು, ಏರ್ಫೋರ್ಸ್ನವರು, ಇವರೆಲ್ಲರ ಒಂದು ಮುಂದಾಲೋಚನೆಗಳು, ಪ್ಲಾನಿಂಗ್ಸು ಇದು ಸಕ್ಷಮವಾಗಿ ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಶ್ಲಾಘನೀಯ ಇದೆ. ಓಕೆ ಸರ್, ಓಕೆ. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಗಮನಿಸ್ತಾ ಇದ್ರಿ, ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಪ್ರತೀಕಾರಕ್ಕಾಗಿ ಭಾರತ ಕಾಯ್ತಾ ಇತ್ತು ಅಂತೇಳಿ. ಏಪ್ರಿಲ್ 22ನೇ ತಾರೀಕು ದಾಳಿ ಆಗಿದ್ದು, ನಿನ್ನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್, ಯಾರು ಕೂಡ ಅಂದುಕೊಂಡಿರಲಿಲ್ಲ. ಪಾಕಿಸ್ತಾನ ನಿದ್ರೆಗೆ ಜಾರಿದಂಥ ಸಂದರ್ಭ, ಅಟ್ಯಾಕ್ ಆಯಿತು. ಈ ಅಟ್ಯಾಕ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಹೇಳಿದ್ರಲ್ಲ, ನಿದ್ದೆಗೆ ಜಾರಿದ ಸಂದರ್ಭ ಅಂದರೆ 1 ರಿಂದ 3 ಗಂಟೆ ಯೂಶಲಿ ಅದು ಲೋ ಕಾನ್ಸಂಟ್ರೇಷನ್ನು ಮತ್ತು ಗಾಢ ನಿದ್ದೆಯಲ್ಲಿರುವಂಥ ಸಮಯ. ಪ್ರಿಸಿಷನ್ ಇನ್ ದ ಡಾರ್ಕ್ ಅಂತ ಹೇಳ್ತಾರೆ ಇವರು ಅದರಲ್ಲಿ. ಸೊ ದಟ್ ಈಸ್ ದ ರೈಟ್ ಟೈಮ್ ಟು ಹಿಟ್. ಇನ್ನೊಂದಂದರೆ ಯು ಶುಡ್ ಅಪ್ರಿಷಿಯೇಟ್ ಅವರ್ ದ ವೆಪನ್ಸ್ ವಾಟ್ ವಿ ಹ್ಯಾವ್ ಯೂಸ್ಡ್. ಸ್ಕ್ಯಾಲ್ಪ್ ಆಗಲಿ, ಹ್ಯಾಮರ್ ಆಗಲಿ, ಅವ್ರ H-9 ರೈಡರ್ಗೆ ಬಿದ್ದಿಲ್ಲ, ಅವ್ರ JF-17 ರೈಡರ್ಗೆ ಕ್ಯಾಚ್ ಆಗಿಲ್ಲ. ಅವ್ರು ಎಷ್ಟು ಮೀಟ್ರ್ ಡೌನಲ್ಲಿ ಅದು ಹೋಗಿ ಹಿಟ್ಟಾಗಿದೆ ಅಂತ ಪ್ರಿಸೈಸ್ ಆಗಿ ಟಾರ್ಗೆಟ್ಸ್ 9 ಟಾರ್ಗೆಟ್ನ ಪ್ರಿಸೈಸ್ ಆಗಿ ಹೇಗೆ ಹೊಡೆದಿದ್ದಾರೆ. ವೈ ನನ್ ಆಫ್ ದ ಮಿಸೈಲ್ಸ್ ಕುಡ್ ಬಿ ಏನಂದರೆ ಇಂಟರ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ಅವ್ರು ನೋಡೋಕ್ಕಾಗಲಿಲ್ಲ. ಸೊ ಇದರಲ್ಲಿ ಇಟ್ ಶೋಸ್ ದ ಟೆಕ್ನಾಲಜಿಕಲ್ ಪವರ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು ಇದರಲ್ಲಿ. ಎಸ್ ಸರ್, ಎಸ್. ಬಟ್ ಸರ್, ಇಲ್ಲೊಂದು ವಿಚಾರವನ್ನು ಗಮನಿಸಬೇಕು. ಬಹಲ್ಪುರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಬಹಲ್ಪುರ್ ಮೈನ್ ಟಾರ್ಗೆಟ್ ಆಗಿತ್ತು ಎನ್ನುವಂಥ ದೊಡ್ಡ ಮಟ್ಟದ ವಿಚಾರ. ಬಹಲ್ಪುರ್ ಮೇಲೆ ಈ ಹಿಂದೆಯೂ ಕೂಡ ಟಾರ್ಗೆಟ್ ಸೆಟ್ ಮಾಡಿದ್ರು ಇಂಡಿಯಾದವರು ಎನ್ನುವುದಾಗಿ. ಬಹಲ್ಪುರ್ ಮೇಲೆ ಅದು ಮೇನ್ ಉಗ್ರರ ಟಾರ್ಗೆಟು. ಯಾಕಂದರೆ ಜೈಷ್ ಇ ಮೊಹಮ್ಮದ್ ಮತ್ತು ಲಷ್ಕರ್ ಇ ತೊಯ್ಬಾ ಎರಡೂ ಬರೋದೇ ಆ ಪಂಜಾಬ್ ಸೆಕ್ಟ್ರಲ್ಲಿ. ಪಂಜಾಬ್ ಇಸ್ ದಿ ಹಾರ್ಟ್ ಆಫ್ ಪಾಕಿಸ್ತಾನ್. ನಮ್ಮ ಡೆಲ್ಲಿ ಹೆಂಗೋ ಅಲ್ಲಿ ಪಂಜಾಬ್ ಹಂಗೆ. ಖಂಡಿತ. ಸೊ ಪಂಜಾಬ್ ಅಲ್ಲೇ ಇರುವಂಥದ್ದು ಮೇನ್ ಜನರಲ್ಸ್ ಆಗಲಿ, ದ ಪವರ್ ಹೌಸ್ ಆಫ್ ಪಾಕಿಸ್ತಾನ್ ಇರೋದೇ ಪಂಜಾಬಲ್ಲಿ. ಸೊ ಪಂಜಾಬ್ ಅನ್ನೋದ್ರ ಮೇಲೆ ಹೊಡೆದಿದ್ದು ಇಟ್ ಈಸ್ ಎ ಬಿಗ್ ಡ್ರಾಬ್ಯಾಕ್ ಪಾಕಿಸ್ತಾನ್ಗೆ ಆಗಿರುವಂಥದ್ದು. ಸೊ ಇದೆಲ್ಲ ನೋಡಿದ್ರೆ ಇಟ್ ಈಸ್ ಒಂಥರ ವಿಕ್ಟ್ರಿ, ಅಂದರೆ ಒಂಥರ ಎಮೋಷ್ನಲಿ ವಿ ಹ್ಯಾವ್ ಒನ್ ಸಮಥಿಂಗ್ ಅನ್ನೋದೊಂದು ಫೀಲಿಂಗ್ ಬರುತ್ತೆ. ಬಟ್ ಇದರಿಂದ ಹ್ಯಾವ್ ವಿ ಅಚೀವ್ಡ್ ವಾಟ್ ವಿ ವಾಂಟ್? ಇಲ್ಲ, ಖಂಡಿತ ಇಲ್ಲ. ಇದರಿಂದ ಟೈರ್ 2 ಹೋಗಿರ್ಬೋದು, ಟೈರ್ 3 ಹೋಗಿರ್ಬೋದು, ಟೈರ್ 1 ಯಾರೂ ಹೋಗಿಲ್ಲ. ಅವ್ನು ಯಾರೋ ಮಂಜೂರ್ ಅಜಾರ್ ಮೋನೆ ಅವ್ರು ಸತ್ರು ಅಂದ್ರೂ ಅವ್ರೇನು ತಲೆಕೆ, ಅವ್ರ ಜಿಯಾದಿಗಳು, ಅವ್ರು ಯಾರು ಸತ್ರು ಅವ್ರಿಗೆ ಅಷ್ಟೇ, ಅವ್ರು ಯಾರು ಬದುಕಿದ್ರು ಅವ್ರ ಮನೆಯವ್ರು 14 ಜನ ಸತ್ತೋಗಿದಾರಂತೆ ಮಾಹಿತಿ. ಅವ್ರಿಗೆ ಎಷ್ಟು ಸತ್ರು ಇನ್ನೊಂದು 4 ಜನನ ಮದುವೆ ಆಗ್ತಾರೆ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಏನಂತ ಹೇಳ್ತೀನಿ ಅಂದರೆ, ಅಂಥ ತಲೆಗಳು ಹೋಗೋ ತನಕನೂ ವಿ ವಿಲ್ ನಾಟ್ ಅಚೀವ್ ವಾಟ್ ವಿ ಹ್ಯಾವ್ ಥಾಟ್. ಎಸ್. ಕರ್ನಲ್ ವೆಂಕಟೇಶ್ ಸರ್, ಈಗ ಒಂದಷ್ಟು ವಿಚಾರಗಳ ಕುರಿತು ನಾವು ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಈ ದಾಳಿ ಏನೋ ಆಗಿದೆ ಸರ್, ಪಾಕಿಸ್ತಾನ ಈಗ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತೇಳಿ? ಫಸ್ಟ್ಲಿ ಏನಪ್ಪ ಅಂದರೆ, ಹಾರ್ಟಿಯಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ದ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್. 21 ಗನ್ಸ್, ಸಲ್ಯೂಟ್ ಟು ಯು. ಎಸ್, ಆಬ್ವಿಯಸ್ಲಿ. ಸೊ ದೇ ಡಿಸರ್ವ್ ಆಲ್ ದ ಕ್ರೆಡಿಟ್. ಯಾಕಂದರೆ ಸಾಹೇಬರು ಹೇಳ್ತಿದ್ರು, ಈಗ ಏನಂತಂದ್ರೆ ಇಷ್ಟು 25 ಮಿನಿಟ್ಸ್ ಎಷ್ಟೋ ಮಿಸೈಲ್ಸ್, ಒಂದು ಡಿಟೆಕ್ಟ್ ಆಗಲಿಲ್ಲ, ಒಂದು ಡ್ಯಾಮೇಜ್ ನಮಗೆ ಇನ್ಕರ್ ಆಗಲಿಲ್ಲ, ನಮ್ಮ ಏರ್ಕ್ರಾಫ್ಟ್ಸ್ ಆಗಲಿ, ನಮ್ಮದು ಸಿಸ್ಟಮ್ ಆಗಲಿ. ಸೊ ಇದು ಏನಂತಂದ್ರೆ, ಮೋಸ್ಟ್ ಅಂದರೆ ಇದನ್ನು ಇದೇ ಥರ ಮಾಡಬೇಕಂತಕೊಂಡು ಡಿಸೈಡ್ ಮಾಡಿಕೊಂಡು ರಿಹರ್ಸ್ ಮಾಡಿಕೊಂಡು ಏನಪ್ಪ ಅಂದ್ರೆ ವಾರ್ ಗೇಮಿಂಗ್ ಮಾಡಿ ಹಿಟ್ ಮಾಡಿದಂಥ ಪ್ರಿಸಿಷನ್ ಟಾರ್ಗೆಟ್ಸ್. ಲಾಸ್ಟ್ ಟೈಮ್ ಮಾಡಿದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ 4
ಕ್ಯಾಂಪ್ಸ್ ದೇ ಆರ್ ಇನ್ ಪಾಕಿಸ್ತಾನ್, Okay. ಇನ್ಕ್ಲೂಡಿಂಗ್ ಬಾವಲ್ಪುರ್. ಹೌದು. ಲಾಸ್ಟ್ ಟೈಮ್ ಇದು ಪ್ಯೂರ್ಲಿ POK ಇತ್ತು. POK ಏನಂತಂದ್ರೆ ಅವರು ಯಾವಾಗಲೂ ನಾವೇನು ಪಾಕಿಸ್ತಾನ ಲ್ಯಾಂಡದಲ್ಲಿ ಟೆರರಿಸಮ್ ನಾವು ಬ್ರೀಡ್ ಮಾಡೋದಿಲ್ಲ, ಅದು ಏನಿದ್ರು POKದಲ್ಲಿ ಇರ್ತಾರೆ ಅಂತಕೊಂಡು ದೇ ಯೂಸ್ ಟು ವಾಶ್ ಆಫ್. ಈಗ ಏನಂತಂದ್ರೆ ಇಲ್ಲಿ ಟೆರರ್ ಕ್ಯಾಂಪ್ಸ್ ಇದೆ. ಬಟ್ ಒಂದು ಮುಖ್ಯ ಇದೇನಪ್ಪ ಅಂದ್ರೆ ಮಾರ್ನಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಪ್ರೆಸ್ ಬ್ರೀಫಿಂಗ್ ಏನಾಯಿತು, ಅವರು ಟೆರರ್ ಕ್ಯಾಂಪ್ಸ್ನ ಚೂಸ್ ಮಾಡಿದ್ದು ರೈಟ್ ಫ್ರಮ್ 26/11 ಅಟ್ಯಾಕ್ ಆಯ್ತಲ್ಲ ಮುಂಬೈದಲ್ಲಿ, ಅಲ್ಲಿಂದ ಹಿಡಿದು ಅವರು ಕ್ಯಾಂಪ್ ಇದು, ಅದಾದ ನಂತರ ಉರಿ, ಅದಾದ ನಂತರ ಪಠಾನ್ಕೋಟು, ಅದಾದ ನಂತರ ಇದು ಪಹಲ್ಗಾಮ್, ಪುಲ್ವಾಮ, ಅವರೆಲ್ಲ ಟೆರರಿಸ್ಟ್ ಆಪರೇಟ್ ಮಾಡಿದ್ದೇನು ಟ್ರೈನಿಂಗ್ ಕ್ಯಾಂಪ್ಸ್ದು ಅದನ್ನೆಲ್ಲ ಹೇಳಿ ವಿ ಹ್ಯಾವ್ ಟೇಕನ್ ದ ಏನಪ್ಪ ಹಿಟ್ ರೈಟ್ ಫ್ರಮ್ ಏನಪ್ಪ ಅಂದ್ರೆ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ದಿಂದ ಹಿಡಿದು ಪಹಲ್ಗಾಮ್ವರೆಗೆ ವಿ ಹ್ಯಾವ್ ಚೋಸನ್ ದ ಟಾರ್ಗೆಟ್, ವಿ ಹ್ಯಾವ್ ಹಿಟ್ ಅಂತ ಒಂದು ಸಂದೇಶ ತೋರಿಸಿದ್ರು. ಅಂದರೆ ವೆರಿ ವೆಲ್ ರಿಹರ್ಸ್ಡ್, ವೆರಿ ವೆಲ್ ವಾರ್ ಗೇಮ್ಡ್ ಕಾರ್ಯಕ್ರಮ ಇದು. ಇದು ಬೇಸಿಕಲಿ ಸೊಫಿಸ್ಟಿಕೇಟೆಡ್ ಮಿಸೈಲ್ಸ್, ಸೊಫಿಸ್ಟಿಕೇಟೆಡ್ ಏರ್ಕ್ರಾಫ್ಟ್ಸ್ ಇದ್ರನ್ನೇ ಇದು ಪಾಸಿಬಲ್. ಅದರ್ವೈಸ್ ಯು ಮೇ ಮಿಸ್ ದ ಟಾರ್ಗೆಟ್, ಸಮ್ ಆಫ್ ದ ಮಿಸೈಲ್ ಕ್ಯಾನ್ ಬಿ ಇಂಟರ್ಸೆಪ್ಟೆಡ್, ಸಮ್ ಆಫ್ ದ ಏರ್ಕ್ರಾಫ್ಟ್ ಕ್ಯಾನ್ ಬಿ ಶಾಟ್. ಬಟ್ ಈಗ ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಏನು ಎಲ್ಲ ಗೇಟ್ಸ್ ಕ್ಲೋಸ್ ಮಾಡಿಬಿಟ್ಟಿದೆ ಈಗ. ಯಾಕಂದ್ರೆ ಅವರು ರಿಟಾಲಿಯೇಟರಿ ಸ್ಟೆಪ್ ಯಾವ ಆಧಾರ ಮೇಲೆ ತಗೊಳ್ತಾರೆ. ನಾವು ಲಾಸ್ಟ್ ಟೈಮ್ ರಿಟಾಲಿಯೇಟರಿ ಸ್ಟೆಪ್ ಏನಂತಪ್ಪ, ನಾವು LOC ಕ್ರಾಸ್ ಮಾಡಿದ್ವಿ. ಈ ಸಲ LOC ಸಹ ಕ್ರಾಸ್ ಆಗಿಲ್ಲ, ಓನ್ಲಿ ವೆಪನ್ಸ್ ಕ್ರಾಸ್ಡ್, ಓನ್ಲಿ ಮಿಸೈಲ್ಸ್ ಹ್ಯಾವ್ ಕ್ರಾಸ್ಡ್. ಸಿವಿಲಿಯನ್ ಟಾರ್ಗೆಟ್ ಇಲ್ಲ, ಮಿಲಿಟರಿ ಟಾರ್ಗೆಟ್ ಇಲ್ಲ, ಎಕನಾಮಿಕ್ ಟಾರ್ಗೆಟ್ ಇಲ್ಲ, ಓನ್ಲಿ ಟೆರರ್ ಕ್ಯಾಂಪ್ಸ್ ಹಿಟ್ ಮಾಡಿವಿ. ಈಗ ಅವ್ರು ರಿಟಾಲಿಯೇಟ್ ಮಾಡ್ಬೇಕಂದ್ರೆ ಅವರು ವಾರ್ ಸಲುವಾಗಿ ಎಸ್ಕಲೇಟ್ ಮಾಡಿದಂಗೆ ಆಗ್ತದೆ. ಸೊ ಅದನ್ನೇನಪ್ಪ ಅಂದ್ರೆ ಇಟ್ ಇಸ್ ಬೆಟರ್ ಫಾರ್ ದಮ್ ಟು ಶಟ್ ಅಪ್ ಅಂಡ್ ಸ್ಟಾಪ್ ಇಟ್ ಹಿಯರ್. ಆಬ್ವಿಯಸ್ಲಿ ಸರ್, ಆಬ್ವಿಯಸ್ಲಿ. ಕೆ ಲಕ್ಷ್ಮಣ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇಷ್ಟೆಲ್ಲ ದಾಳಿ ಆಯಿತು, ನಡುರಾತ್ರಿ ಅದು ಪಾಕಿಸ್ತಾನ ಗಾಢವಾಗಿ ನಿದ್ದೆಗೆ ಜಾರಿತ್ತು ಅಂತ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ. ಒಂದು ಸಣ್ಣ ಪ್ರತಿದಾಳಿಯೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂತಲ್ಲ ಅಂತೇಳಿ ಅದನ್ನೇ ಈಗ ಮೆಚ್ಕೊಳ್ಳೋದು ಹೆಮ್ಮೆಯ ವಿಷಯ ಆಗಿರೋದು. ಕಂಗ್ರಾಚುಲೇಷನ್ಸ್ ಹೇಳಿರೋದು ಅದಕ್ಕಾಗಿನೇ. ಅವ್ರು ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈಗ 15 days ಏನ್ ತಗೊಂಡಿದ್ದಾರೆ, ದಟ್ ಈಸ್ ದ ಫಾರ್ ಪ್ರಿಪ್ರೇಷನ್. ನಾವು ಅಟ್ಯಾಕ್ ಮಾಡಿದ ತಕ್ಷಣ ಏನಾದ್ರೂ ಮತ್ತೆ ಪಾಕಿಸ್ತಾನದವರು ರಿಯಾಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ದಂಗೆ ಎಲ್ಲ ಈಗ ಬಾರ್ಡರ್ ಅಲ್ಲಿ ನಮ್ಗೇನು ಸಕ್ಷಮವಾಗಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಈ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಅನ್ನೋದನ್ನು ಪ್ಲಾನ್ ಮಾಡೇ ಅವರು ಹೊಡೆದಿದ್ದಾರೆ. ಇದು ಯಾರಿಗೂ ಗೊತ್ತಾಗ್ದಂಗೆ ಮಾಡಿರೋದೇ ಶ್ಲಾಘನೀಯ. ಅವ್ರಿಗೆ ಕಂಗ್ರಾಚುಲೇಷನ್ ಮತ್ತೊಮ್ಮೆ. ನಾವು ನಮ್ಮ ಎಲ್ಲಾ ಸೈನಿಕರಿಗೂ ಅವ್ರು ಏನು ಭಾಗವಹಿಸಿದ್ದು ಇದು ಪ್ಲಾನಿಂಗ್ ಮಾಡಿದವರು ಎಲ್ಲರಿಗೂ ನಮ್ಮ ಮನಪೂರ್ವಕವಾಗಿ ಹೃತ್ಪೂರ್ವಕವಾದ ವಂದನೆಗಳು ಒಂದಿಗೆ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. ಎಸ್ ಸರ್, ಎಸ್. ಗಿರೀಶ್ ಲಿಂಗಣ್ಣ ಸರ್, ನೀವು ಆಗಲೇ ಒಂದಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ಈ ಸ್ಕಾಲ್ಪ್ ಆಗಿರ್ಬೋದು, ಹ್ಯಾಮರ್ ಮಿಸೈಲ್ ಆಗಿರ್ಬೋದು, ಕ್ಯಾಮಿಕೇಜ್ ಡ್ರೋನ್ ಆಗಿರ್ಬೋದು, ಇವುಗಳ ಪವರ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ನೋಡಿ, ಈ ಸ್ಕ್ಯಾಲ್ಪ್ ಮಿಸೈಲ್ ಬಂದು 450 ಕಿಲೋಮೀಟರ್ ತನಕನೂ ಇಟ್ ಕ್ಯಾನ್ ಗೋ ಆ್ಯಂಡ್ ಹಿಟ್ ದಿ ಗ್ರೌಂಡ್. ಅಂದರೆ LOC ಒಳಗಡೆ ಇಟ್ಕೊಂಡು 450 ಕಿಲೋಮೀಟರ್ ದೂರದಲ್ಲಿ ನೀವು ಹೋಗಿ ಆ ಗ್ರೌಂಡ್ ಟಾರ್ಗೆಟ್ ಮಾಡುತ್ತೆ. ಆಮೇಲೆ ಇಟ್ ಕ್ಯಾನ್ ಫ್ಲೈ ಆಸ್ ಲೋ ಆಸ್ 5 to 6 meters, ಅಷ್ಟು ಲೋ ಹೈಟಲ್ಲೂ ಫ್ಲೈ ಮಾಡುತ್ತೆ. ಮತ್ತು ಇದು ಸಬ್ಸಾನಿಕ್ ಮ್ಯಾಕ್ 0.6 ಸ್ಪೀಡಲ್ಲಿ ಹೋಗುತ್ತೆ, ಸ್ಪೀಡಲ್ಲಿ. ಸೊ ಬಟ್ ಈ ಲೋ ಫ್ಲೈಯಿಂಗಿಂದ ಏನಾಗುತ್ತೆ ಅಂದರೆ ಇದನ್ನು ರೇಡಾರ್ಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಕೈಗೆ. ಸೊ ಇಟ್ ಕ್ಯಾನ್ ಹಿಟ್ ದಿ ಬಂಕರ್ಸ್. ಅದೇ ಥರ ಹ್ಯಾಮರ್ ಅಂತ ಯೂಸ್ ಮಾಡಿದ್ದಾರೆ. ಅದು ಬಂದು ಒಂದು ಅಪ್ ಟು 70 to 250 ಕಿಲೋಮೀಟರ್ಸ್ ತನಕನೂ ಅದು ಇಟ್ ಕ್ಯಾನ್ ಗೋ ಸೇಮ್ ವಿತ್ ಲೋ ಫ್ಲೈಯಿಂಗ್ ಹೈಟ್. ಸೊ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ದಿಸ್ ಹ್ಯಾಸ್ ಬೀನ್ ಯೂಸ್ ಥ್ರೂ ಮಿರಾಜ್ 2000 ಅಲ್ಲಿ ಯೂಸ್ ಮಾಡಿರ್ಬೋದು, ಇಲ್ಲ ಅಂದರೆ ರೆಫೇಲಲ್ಲಿ ಯೂಸ್ ಮಾಡಿರ್ಬೋದು. ರೆಫೇಲ್ ಅಂತೂ ಯೂಸ್ ಮಾಡಿದ್ದಾರೆ, ಜೊತೆಲಿ ಮಿರಾಜ್ 2000 ಹೋಗಿದೆಯಾ ನನಗೆ ಹೋಗಿರ್ಬೋದು. ಬ್ರಹ್ಮೋಸು ಯೂಸ್ ಮಾಡಿರ್ಬೋದು. ಬ್ರಹ್ಮೋಸ್ ಅಪ್ ಟು 400 ಕಿಲೋಮೀಟರ್ಸ್ ಹೋಗುತ್ತೆ. ಅದು ಸೂಪರ್ ಸಾನಿಕ್, ಅದು ಯಾರ ಕೈಗೂ ಸಿಗಲ್ಲ, ಅದು ಅಷ್ಟು ಲೋ ಫ್ಲೈಯಿಂಗ್ ರೈಡರ್ಸು. ಅದು ಏನಾದ್ರು ಯೂಸ್ ಮಾಡಿದರೆ ಥ್ರೂ ಸುಖಾಯ್ ಯೂಸ್ ಮಾಡಿರ್ಬೋದು. ಯಾಕಂದರೆ ನಾವು ಬ್ರಹ್ಮೋಸು ಬರೀ ಸುಖಾಯಿಗೆ ನಾವು ಇಂಟರ್ಫೇಸ್ ಮಾಡಿದ್ದೀವಿ ಹೊತ್ತು ಇನ್ನು ರೆಫೇಲ್ಸ್ಗೆಲ್ಲ ಇಂಟರ್ಫೇಸ್ ಮಾಡಿಲ್ಲ. ಸುಖಾಯಿ ಬಳಸಿದ್ರೆ ಬ್ರಹ್ಮೋಸು ಯೂಸ್ ಮಾಡಿರ್ಬೋದು. ಯಾಕಂದರೆ ಯಾವ್ದು ನಿಖರವಾಗಿ ಯೂಸ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಓನ್ಲಿ ಸ್ಕ್ಯಾಲ್ಪು ಮತ್ತು ಇದು
ಮಾತ್ರ ಬರ್ತಾ ಇದೆ ಹೊತ್ತು ಬ್ರಹ್ಮೋಸ್ ಬಗ್ಗೆ ಎಲ್ಲೂ ಇನ್ನೊಂದು ಸ್ವಲ್ಪ ಹೊತ್ತು ಆಗ್ಬೇಕು ಎಲ್ಲ ಡೀಟೇಲ್ಸ್ ಒಂದೊಂದಾಗಿ ಬರೋಕ್ಕೆ. ಸೊ ವಾಟ್ ವಿ ಆರ್ ಥಿಂಕಿಂಗ್ ಇಸ್ ದೀಸ್ ಆರ್ ದ ಥಿಂಗ್ಸ್ ದೇ ಮೈಟ್ ಹ್ಯಾವ್ ಯೂಸ್ಡ್. ಆಮೇಲೆ ಈ ಕಡೆ ಲಾಯ್ಟ್ರಿಂಗ್ ಅಂದರೆ ಡ್ರೋನ್ಸ್ ಯೂಸ್ ಮಾಡಿರ್ತಾರೆ ಬಿಕಾಸ್ ಆಫ್ ದಿ ಲೊಕೇಶನ್ಸು, ಫೋಟೋಸ್ಗೆ, ಲೊಕೇಶನ್ಸ್ಗೆ, ರೆಕಗ್ನೈಸೇಷನ್ಗೆ ಸುತ್ತಮುತ್ತಲು ಡ್ರೋನ್ಸ್ ಯೂಸ್ ಮಾಡೇ ಇರ್ತಾರೆ. ಕ್ಯಾಮಿಕೇಜ್ ಡ್ರೋನ್ ಸರ್, ಅದು ಕಾಮಿಕಜೆ ಡ್ರೋನ್ಸ್ ಅಂದರೆ ಸ್ಯೂಸೈಡ್ ಡ್ರೋನ್ಸ್. ಅಂದರೆ ಹಂಗೇನಾರು ಅದನ್ನು ಹೊಡೆದ್ರು ಏನೋ ಅದನ್ನು ಇಂಟರ್ಸೆಪ್ಟ್ ಮಾಡಿದ್ರು ಅದನ್ನ ಹೋಗಿ ಏನು ಮಾಡುತ್ತೆ, ಆ ಟಾರ್ಗೆಟ್ ಕೊಟ್ಟು ಹೊಡೆದ್ಬಿಟ್ಟು ಅದು ಅಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಅದರಲ್ಲಿರೋ ಮಾಹಿತಿನೂ ಇರಲ್ಲ, ಏನೂ ಇರಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗಿರುತ್ತೆ, ಬ್ಲಾಸ್ಟ್ ಆಗೋಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಸ್ಯೂಸೈಡ್ ಡ್ರೋನ್ಸ್. ಅದನ್ನು ಕಾಮಿಕೋಸೆ ಡ್ರೋನ್ಸ್ ಅಂತ ಕರೀತಾರೆ. ಸೊ ಅದನ್ನು ಯೂಸ್ ಮಾಡಿದ್ದಾರೆ. ಈ ಕಡೆ ಆರ್ಮಿಯವರು ದೇವರ್ ಆಲ್ಸೋ ಕೋಆರ್ಡಿನೇಟೆಡ್ ಎಫರ್ಟ್ಸ್. ಇದೆಲ್ಲ ಲೈನ್ ಆಫ್ ಕಂಟ್ರೋಲಲ್ಲಿ ದೇ ಎಕ್ಸ್ಪೆಕ್ಟೆಡ್ ರಿಟ್ಯಾಲಿಯೇಷನ್. ಅದು ಅದೇ ಥರ ಆಗ್ತಾ ಇದೆ. ಆರ್ಮಿ ಈಸ್ ಸ್ಟಾಪಿಂಗ್ ವೆರಿ ವೆಲ್ ಫ್ರಮ್ ಎನಿ ಮೋರ್ ಇದು. ಈ ಕಡೆ ನೇವಿಯವರು ಎಚ್ಚರಿಕೆ ಆಗಿದ್ದರು, ಅಕಸ್ಮಾತ್ ಏನಾದ್ರು ಮಿಸೈಲ್ಸ್ಗಳು ಅವ್ರು ಏನಾರು ಆರಿಸಿದ್ರೆ ಇಂಟರ್ಸೆಪ್ಟ್ ಮಾಡೋಕ್ಕೆ ದೇವರ್ ಆಲ್ಸೋ ರೆಡಿ ಫಾರ್ ಇನ್ ಆಲ್ ದ ವೇಸ್. ಸೊ ಇದು 3 ಟೀಮ್ನ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಅಂತಲೇ ಹೇಳ್ಬೋದು. ಎಸ್ ಕರ್ನಲ್ ವೆಂಕಟೇಶ್ ಸರ್, ಪ್ರತೀಕಾರ ಅಂತ ಹೇಳಿದ್ರೆ ಈ ರೀತಿಯಾಗಿರಬೇಕು ಅಂತೇಳಿ ಒಂದಷ್ಟು ದೊಡ್ಡ ಚರ್ಚೆಗಳಾಗ್ತಾ ಇವೆ. ಯಾಕಂತ ಹೇಳಿದ್ರೆ ವೆಯ್ಟ್ ಮಾಡಿದವ್ರು ನಾವು ಒಬ್ರಲ್ಲ ಇಬ್ಬರಲ್ಲ 26 ಪ್ರವಾಸಿಗರನ್ನ ಕಳ್ಕೊಂಡಿದ್ದೇವೆ. ಅಷ್ಟಲ್ಲದೆ ಅಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ರು. ದೊಡ್ಡ ಮಟ್ಟದ ಆಕ್ರೋಶ ಕುದಿತಾ ಇತ್ತು. ಬಟ್ ಈ ಸಣ್ಣ ಗ್ಯಾಪಲ್ಲಿ ಇಷ್ಟು ದೊಡ್ಡ ಮಟ್ಟದ ತಯಾರಿ ಹೇಗಾಗುತ್ತೆ ಅಂತೇಳಿ ನಿಜಕ್ಕೂ ಕೂಡ ಒಂದಷ್ಟು ದೊಡ್ಡ ಪ್ಲಾನ್ ಆಗಬೇಕು. ಅದು ಕೂಡ ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ಲಾನನ್ನು ಇಂಡಿಯಾ ಮಾಡ್ಕೊಳ್ಬೇಕು. ಈ ಸಣ್ಣ ಅವಧಿಯಲ್ಲಿ ಈ ಪ್ಲಾನ್ ಮಾಡೋಕೆ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಡೇ ಬೈ ಡೇ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿ. ಇದು 15 ಡೇಸ್ ಟೈಮ್ ತೊಗೊಂಡದ್ದು ಇದ್ರ ಸಲುವಾಗಿ ತೊಗೊಂಡಿರ್ತಾರೆ. ಹೌದು. ಯಾಕಂದರೆ ಯಾವ ಟೈಪ್ ಅಟ್ಯಾಕ್ ಮಾಡಬೇಕು, ಮಿಸೈಲು ಮತ್ತು ಏರ್ಕ್ರಾಫ್ಟ್ ಕಾಂಬಿನೇಷನ್ದು, ಆಮೇಲೆ ಯಾವ ಮಿಸೈಲು ಯಾವ ಏರ್ಕ್ರಾಫ್ಟ್ಗೆ ಏನಂತಂದ್ರೆ ಸಿಂಕ್ರೊನೈಸ್ ಆಗ್ತದೆ. ಯಾಕಂದ್ರೆ ಆನ್ಬೋರ್ಡ್ ಕಂಪ್ಯೂಟರ್ನಿಂದ ಎಲ್ಲ ಕಂಟ್ರೋಲ್ ಆಗ್ತಾವಲ್ಲ, ಎಲ್ಲ ಟೆಕ್ನಾಲಜಿಕಲ್ ವಾರ್ಫೇರ್. ಆಮೇಲೆ ಬೈ ಚಾನ್ಸ್ ಇಂಟರ್ಸೆಪ್ಟ್ ಆಯಿತು ಅಥವಾ ಏನಪ್ಪ ಅಂದ್ರೆ ಇದು ಒನ್ ಆಡ್ ಮಿಸೈಲ್ ಈಸ್ ನ್ಯೂಟ್ರಲೈಸ್ಡ್, ಅದಕ್ಕೆ ಇದು ವಾಟ್ ಈಸ್ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಯಾವ ಥರ ಮಿಸೈಲ್ ಯೂಸ್. ಒಂದು ಏರ್ಕ್ರಾಫ್ಟ್ ಅಂತ ಹೇಳ್ತಾನೆ, ಐ ಹ್ಯಾವ್ ಟೇಕನ್ ದಿಸ್ ಏನಪ್ಪ ಬಿಲ್ಡಿಂಗ್ ಆಸ್ ಎ ಟಾರ್ಗೆಟ್. ಬೈ ಚಾನ್ಸ್ ಮಿಸ್ ಆಯಿತು, ಅದನ್ನ ಇದಾಯಿತು, ದೆನ್ ವಾಟ್ ಈಸ್ ಮೈ ನೆಕ್ಸ್ಟ್ ಏರ್ಕ್ರಾಫ್ಟ್ ಇನ್ನೊಬ್ಬರ ಕಡೆ ಇರ್ತದಲ್ಲ, ಅವರು ಅಟ್ಯಾಕ್ ಲೀಡ್ ಮಾಡ್ತಾರೋ ಅಥವಾ ನಮ್ದು ಇನ್ನೊಂದು ಮಿಸೈಲ್ ನಾನು ಲಾಂಚ್ ಮಾಡಿ ನಾ ಇದು ಮಾಡೋಕ್ಕಂತ ಇವೆಲ್ಲ ವಾರ್ ಗೇಮಿಂಗ್ ಆಗಿರ್ತದೆ. ಆ್ಯಕ್ಚುಲಿ ಇದೇ ಥರ ಈ ರಾತ್ರಿಗೆ ಪೈಲಟ್ ಮಲಗಿಸಿ ಚಲೋ ಮೆಸಲ್ ನೋಡ್ಕರೋ ಚಲೋ ಅಂತ ಇಲ್ಲ. ಇದು ಪ್ರಾಪರ್ ಏನಂತಂದ್ರೆ ಅಗದಿ ಸೀಕ್ರೆಟ್. ಅವರು ಮನೆಯವ್ರಿಗೆ ಅವ್ರ ಹೆಂಡತಿಗೆ ಸಹ ಗೊತ್ತಿರೋದಿಲ್ಲ, ಅಷ್ಟು ಸೀಕ್ರೆಟ್ ಆಗಿ ಇದು ಆಪರೇಷನ್ ಇದಾಗಿರುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಕಂಪ್ಲೀಟ್ ಇರೋದು ಸೀಕ್ರೆಸಿ. ಎಲ್ಲಿವರೆಗೆ ಸೀಕ್ರೆಸ್ ಮೇಂಟೈನ್ ಮಾಡ್ತಿದ್ರೆ ಅಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಸಕ್ಸಸ್ಫುಲ್ ರಿಸಲ್ಟ್ಸ್ ಇದು ಸಿಗ್ತದೆ. ಸೊ ಇದೇ ಪ್ರಿಪ್ರೇಷನ್ ಸಲುವಾಗಿನೇ ಇಷ್ಟು ಟೈಮ್ ತಗೊಂಡಿರ್ತದೆ. ಅದಾದ ನಂತರ ಇದುವರೆಗೆ ಪಾಕಿಸ್ತಾನ ರಿಯಾಕ್ಟ್ ಮಾಡಲಿಲ್ಲ. ಈಗ ಬೈ ಚಾನ್ಸ್ ಏನಾದ್ರು ರಿಯಾಕ್ಟ್ ಮಾಡಿತ್ತಂತರ 2 and 4 ಗಂಟೆಗೆ ಸಿಚುವೇಶನ್ ಚೇಂಜ್ ಆಗ್ತದೆ. ಇದುವರೆಗೆ ಲಾಸ್ಟ್ ಟೈಮ್ ಏನಾಗಿತ್ತು, ಸರ್ಜಿಕಲ್ ಸ್ಟ್ರೈಕ್ ಆದ್ಕೊಳ್ಳೇನೆ ಅವ್ರ ಏರ್ಕ್ರಾಫ್ಟ್ ಇಲ್ಲಿ ಬಂದು, ಇಲ್ಲಿಂದ ಏರ್ಕ್ರಾಫ್ಟ್ ಅಲ್ಲಿ ಹೋಯ್ತು, ಒಂದು ಕ್ರಾಶ್ ಆಯ್ತು, ಒಂದು ಶೂಟ್ ಡೌನ್ ಮಾಡಿದ್ವಿ. ಇವೆಲ್ಲ ಸ್ಟೋರಿಗಳು ಏನಪ್ಪ ಅಂದ್ರೆ ಅದು 2 and 4 ರಿಟಾಲಿಯೇಷನ್ ಇದುವರೆಗೆ ಆಗಿಲ್ಲ. ಅವಾಗಿನ ವಾರ್ ಸಿಚುವೇಶನ್ ಪ್ಲಾನಿಂಗ್ ಇದಿರೋದಿಲ್ಲ. ಮೊದಲೇನು ಪ್ರಾಕ್ಟೀಸ್ ಮಾಡಿರ್ತಾರೆ, ನಿಮ್ಮ ಡ್ರಿಲ್ಸ್ ಏನಿರ್ತಾವ ಅವು ಕೆಲ್ಸಕ್ಕೆ ಬರ್ತಾವ. ಹೌದು, ನಮ್ಮ ಹತ್ರ ಇರುವಂತ ಏರ್ಕ್ರಾಫ್ಟ್ ಆಗ್ಲಿ, ಫೈಟರ್ ಜೆಟ್ ಆಗ್ಲಿ, ಬರೀ ಏರ್ ಶೋಕ್ ಮಾತ್ರ ಅಲ್ಲ ಹಂಗಾದ್ರೆ. ಎಸ್ ಸರ್, ಎಸ್. ಲಕ್ಷ್ಮಣ್ ಸರ್, ಈಗ ಕಳೆದ ಬಾರಿ ದಾಳಿಯಾದಂಥ ಸಂದರ್ಭದಲ್ಲಿ ತುಂಬಾ ಜನ ಕೇಳಿದ್ರು, ಸಾಕ್ಷಿಯಲ್ಲಿ ಪಾಕಿಸ್ತಾನದವರನ್ನು ಹೊರತುಪಡಿಸಿ ನಮ್ಮ ದೇಶದಲ್ಲೇ ಸಾಕಷ್ಟು ಜನ ಕೇಳಿದ್ರು, ರಾಜಕೀಯವಾಗಿ ಈ ದಾಳಿಯನ್ನ ಬಳಸ್ಕೊಂಡ್ರು. ಆದ್ರೆ ಈ ಬಾರಿ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ಅದು ಆ ರೀತಿ ಅವ್ರು ಕೇಳಕ್ಕೆ ಚಾನ್ಸೇ ಕೊಡದಾಗೆ ವಿತ್ತು ಅದಕ್ಕೆ ಡ್ರೋನ್ ಮುಖಾಂತರ ಎಲ್ಲಾರು ಸಾಕ್ಷಿಗಳು ತಗೊಂಡೆ ಅವ್ರಿಗೆ ಎಲ್ಲರಿಗೂ ದಾಳಿನ ನಾವು ಮಾಡಿದ್ರೆ ಪ್ರೂಫ್ ತೋರಿಸಿದ್ದಾರೆ. ಇದು ನಮ್ಮ ಒಂದು ಸೈನಿಕರ ಸಾಹಸವನ್ನು ಯಾರು ಈ ರೀತಿ ಪ್ರಶ್ನೆ ಮಾಡಬಾರ್ದು. ಮಾಡಿದವ್ರಿಗೆ ಅದು ಉತ್ತರ ನೀಡೋದಕ್ಕಾಗಿ ಇವರೆಲ್ಲ ಸಕ್ಷಮವಾಗಿ ಮೊದಲಿಂದನೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ತಯಾರಿ ಮಾಡ್ಕೊಂಡು ಅವ್ರಿಗೆ ತಕ್ಕ ಉತ್ತರಗಳನ್ನೇ ಕೊಟ್ಟಿದ್ದಾರೆ. ಈಗ ಯಾರು ನೋಡಿ ಪ್ರಶ್ನೆನೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಈಗಿನ್ನೂ ನಮ್ಮ ಒಂದು ಈಗೇನು ಆಪರೇಷನ್ಸ್ ನಡೆದಿದೆ ಅದಕ್ಕೆ
ಮುಂದಿನ ಒಂದು ಅವರ ಕಾರ್ಯಾಚರಣೆಗಳು ಏನಿದಾವೆ ಅದನ್ನು ನೋಡ್ಬೇಕಾಗತ್ತೆ. ಹೌದು. ಆಮೇಲೆ ನಮ್ಮ ಒಂದು ಕಾರ್ಯಾಚರಣೆ ಇನ್ನ ಈಗ ನೋಡಿ, ಅವರು 55 ಸುರಂಗ ಮಾರ್ಗಗಳನ್ನ ಈಗ ಪತ್ತೆ ಹಚ್ಚಿ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋ ಕೆಲಸ ನಾವು ಮಾಡ್ತಿದ್ದಾರೆ. ಈ ತರದ್ದು ಯಾರು ಊಹೆ ಮಾಡಿರ್ಲಿಲ್ಲ ಇಲ್ಲಿ ಸುರಂಗ ಮಾರ್ಗದಿಂದ ಬರ್ತಾರೆ ಅಂತ. ಇಂಥದನ್ನೆಲ್ಲ ಇನ್ನ ಎಷ್ಟಿದೆ, ಇವರು ಇನ್ನ ಯಾವ ರೀತಿಯಲ್ಲಿ ಕಾರ್ಯಾಚರಣೆಗಳು ಮಾಡ್ತಿದ್ದಾರೆ. ಔಟರ್ನಲ್ ಬೇರೆ, ಇಂಟರ್ನಲ್ ಬೇರೆ. ಔಟರ್ನಲ್ ಇಂದ ಅವರು ಉಗ್ರವಾದಿಗಳನ್ನ ಕಳಿಸ್ತಾರೆ, ಬಟ್ ಇಂಟರ್ನಲ್ ಅವ್ರಿಗೆ ಸಪೋರ್ಟರ್ಸ್ ಈ ತರದ ಒಂದು ಮೋಸದಿಂದ ಕಾರ್ಯಾಚರಣೆ ಮಾಡೋದು, ಇದನ್ನೆಲ್ಲನೂ ನಮ್ಮ ಆರ್ಮಿ ಒಂದು BSF ಇವ್ರದೇ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅಲ್ಲಿನ ಶಾಸಕರಾಗ್ಲಿ ಮತ್ತೆ DC ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ, ಪೊಲೀಸ್ ಪಡೆಗಳಾಗ್ಲಿ, ಎಲ್ಲರ ಜವಾಬ್ದಾರಿನೂ ಇರುತ್ತೆ ಅದರಲ್ಲಿ. ಎಲ್ರು ಈಗ ನಮ್ಮ ಒಂದು ಕಾರ್ಯಾಚರಣೆಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು. ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮದ್ರಸಾಗಳಿದಾವೆ, ಮಸೀದಿಗಳಿದಾವೆ, ಅಲ್ಲೇನವ್ರದ್ದು ಏನಾದ್ರು ತಯಾರಿಕೆ ಇದೆಯಾ ಇಂಟರ್ನಲ್ ಆಗಿ, ಅದನ್ನ ಅವರು ಪತ್ತೆ ಹಚ್ಚಬೇಕು. ಎರಡನೇದಾಗಿ ನಮ್ಮ ಒಂದು ಈ ಒಂದು ಆಪರೇಷನ್ ನಂತರ ಇವರು ಮುಂದಿನ ಸ್ಟೆಪ್ಸ್ ಏನ್ ತಗೊಳ್ಳೋದು, ಇಲ್ಲಿವರೆಗೂ ಅವರು ಏನ್ ಮಾತಾಡ್ತಿಲ್ಲ. ಆದ್ರೂ ನಾವು ಸುಮ್ಮನೆ ಇರಕ ಆಗಲ್ಲ. ನಮ್ಮ ಸಿದ್ಧತೆಗಳು ನಾವು ಮಾಡ್ತಾ ಇರ್ತೀವಿ, ನಮ್ಮ ಪ್ಲಾನಿಂಗ್ಸ್ ನಮ್ಮಲ್ಲಿ ಇರ್ತವೆ. ಆ ಒಂದು ಇದರಿಂದ ಮುಂದಿನ ಕಾರ್ಯಾಚರಣೆಗೂ ನಾವು ಪ್ಲಾನಿಂಗ್ಸ್ ಪ್ರಾರಂಭ ಆಗಿದೆ. ಮುಂದೇನು ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ವೆಲ್ ಸರ್. ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆಯಾಗಿದೆ. ಪಾಕಿಸ್ತಾನ ನಿಜಕ್ಕೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕಿಲ್ಲ. ಭಾರತ ಇಂಥದ್ದೊಂದು ದಾಳಿಯನ್ನ ಮಾಡಬಹುದು ಅಂತೇಳಿ, ಮಾಡಿದ್ರೆ ಯಾವುದೋ ಒಂದು ಕಡೆಯಲ್ಲಿ ಮಾಡಬಹುದು ಅಂತೇಳಿ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ದು. ಆದರೆ 9 ಕಡೆಗಳಲ್ಲಿ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯ ಸೇನೆಯ ಪ್ಲಾನ್ಗಳು ಯಾವ ರೀತಿಯಾಗಿತ್ತು ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಹಾಗೆಯೇ ಪಹಲ್ಗಾಮ್ ದಾಳಿಗೆ ಇಷ್ಟೇ ಸಾಕ ಪ್ರತೀಕಾರ, ಇನ್ನೂ ಬೇಕಾ ಎನ್ನುವಂಥ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದ ಮುಂದಿನ ನಡೆ ಹೇಗಿರುತ್ತೆ ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಗಿರೀಶ್ ಲಿಂಗಣ್ಣ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಒಂದಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗಬೇಕಾಗತ್ತೆ. ಸರ್, ಈಗ ರಫೇಲ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಫ್ರಾನ್ಸ್ ಬಳಿ ಭಾರತದವರು ಸೋರ್ಸ್ ಕೋಡ್ ಅನ್ನ ಕೇಳಿದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಈ ಸೋರ್ಸ್ ಕೋಡ್ ಅಂದ್ರೆ ಏನು ಸರ್? ಯಾಕಿದ್ರೆ ಅಗತ್ಯ ಇರುತ್ತೆ ಅಂತೇಳಿ? ಈ ಸೋರ್ಸ್ ಕೋಡ್ ಅಂದರೆ ಏನಂದರೆ, ನಾವು ಅದೊಂದು ಸಿಸ್ಟಮ್ ಲಾಕ್ ಮಾಡಿರ್ತಾರೆ. ಅಂದರೆ ನಾವು ಏನೇ ಅಪ್ಡೇಟ್ ಮಾಡಬೇಕಾದ್ರೆ, ಏನೇ ಇಂಟರ್ಫೇಸ್ ಮಾಡಬೇಕಾದ್ರೆ, ಏನೇ ಬೇಕಾದರೂ ಆ ಸೋರ್ಸ್ ಕೋಡ್ ಇದ್ರೇ ನೀವು ಮಾಡೋಕ್ಕಾಗೋದು. ಈಗ ನಿಮ್ಮ ಲ್ಯಾಪ್ಟಾಪಲ್ಲಿ ಈವನ್ ನೀವು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕೆ ಕೆಲವು ಕೋಡ್ ಕೇಳುತ್ತೆ. ಒಂದ್ಸಲ ಅದು ಕೋಡ್ ಹಾಕಿದ್ಮೇಲೆ ಅಪ್ಡೇಟ್ ಆಗುತ್ತೆ. ಕೆಲವು ಮೊಬೈಲ್ಸಲ್ಲಿ ಅದೇ ಥರ ಇರುತ್ತೆ. ಅದೇ ಥರ ರಫೇಲಲ್ಲೂ ಕೆಲವು ಸಿಸ್ಟಮ್ಸ್ ಅಪ್ಗ್ರೇಡೇಷನ್ನು, ಮತ್ತು ಈ ಬ್ರಹ್ಮೋಸ್ನ ತೊಗೊಂಡೋಗಿ ರಫೇಲ್ಗೆ ಇಂಟರ್ಫೇಸ್ ಮಾಡಬೇಕು ಅನ್ಕೋತೀವಿ ಅಂತ ಇಟ್ಕೊಳ್ಳಿ. ಬ್ರಹ್ಮೋಸ್ ಎಂಜಿನ ಅದು ಸೋರ್ಸ್ ಕೋಡ್ ಬೇಕು. ಸೋರ್ಸ್ ಕೋಡ್ ಕೊಡದೇ ಇದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು. ಇಟ್ ಈಸ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಗೋ ಆ್ಯಂಡ್ ನಾಕ್ ದಿ ಡೋರ್ಸ್ ಆಫ್ ಫ್ರಾನ್ಸ್. ಅವರೇ ಬರಬೇಕು, ಅವರೇ ಬಂದು ಮಾಡಿಕೊಡಬೇಕು. ಸೊ ಈ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ನಾವು ಸೋರ್ಸ್ ಕೋಡ್ ಕೇಳ್ತಾ ಇದ್ದೀವಿ. ಸಿನ್ಸ್ ಇಟ್ ಈಸ್ ದೇರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕೊಡ್ತಾರಾ ಕೊಡಲ್ವಾ, ಅಗ್ರಿಮೆಂಟಲ್ಲಿ ಏನಾಗುತ್ತೆ, ಮುಂದೆ 26 ತಗೋತಾ ಇದ್ದೀವಿ, 26ಕ್ಕೂ ಸೈನ್ ಹಾಕಿದ್ದೀವಿ. ಇನ್ನೂ ಮುಂದೆ ಹೆಚ್ಚಿಗೆ ರೆಫೇಲ್ ತಗೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಸೊ ಕೊಡ್ಲೂಬೋದು, ಕೊಡದೇನೂ ಇರ್ಬೋದು, ನೋಡ್ಬೇಕು ಅದೇನು ಮಾಡ್ತಾರೆ. ಇಲ್ಲ ಅವರೇ ಇಂಟರ್ಫೇಸ್ ಮಾಡಿಕೊಡ್ತೀರಾ ಹೇಳಿ, ಅಸ್ತ್ರ ಮಿಸೈಲ್ ಬೇಕಾ, ಬ್ರಹ್ಮೋಸ್ ಬೇಕಾ, ನಾವೇ ಮಾಡಿಕೊಡ್ತೀವಿ ಇಂಟರ್ಫೇಸ್ ಅಂತ ಹೇಳ್ತಾರ, ಅದು ಹೇಳಕ್ ಬರಲ್ಲ. ಈಗಿನ ಸಿಚುವೇಶನ್ಗೆ ರಫೇಲ್ ಬೆಟರ್ ಅಂತೀರಾ ಸರ್? ಯಾವಾಗಲೂ ರಫೇಲ್ ತೊಗೊಂಡೇ ಹೋಗೋಕ್ಕಾಗಲ್ಲ. ಈಗಿರೋ ಸಿಚುಯೇಷನ್ಗೆ ಓಕೆ, ಈಗಿತ್ತು ಮಾಡಿದ್ವಿ, ನಾಳೆ ನಾವು ನಮ್ಮದೇ ತೇಜಸ್ ಮಾರ್ಕ್ 1 ಬರ್ತಾ ಇದೆ, ನಮ್ಮದೇ ತೇಜಸ್ ಮಾರ್ಕ್ 1 ಇದೆ. ಸೊ ವಿ ಹ್ಯಾವ್ ಟು ಯೂಸ್. ಇದೊಂಥರ ಈಗ ಅವಿನ್ಯೂ ರೋಡಲ್ಲಿ ಮಾರುತಿಗೆ 800 ಹೋಗೋದು ಬೆಸ್ಟೋ, ಬೆಂಜಲ್ಲಿ ಹೋಗೋದು ಬೆಸ್ಟೋ ಅಂದಾಗ ಏನೂ ಇಲ್ಲದೆ ಇದ್ರೆ ಬೆಂಜಲ್ಲಿ ಹೋಗ್ತೀವಿ. ಮಾರುತಿ 800 ಇದ್ರೆ ಯು ಆಲ್ವೇಸ್ ಪ್ರಿಫರ್ ಟು ಗೋ ಇನ್ ಮಾರುತಿ 800 ಬಿಕಾಸ್ ಅವಿನ್ಯೂ ರೋಡ್ ಇಸ್ ಮೆಂಟ್ ಫಾರ್ ದಟ್. ಗೊತ್ತಾಯ್ತಾ? ಸೊ ಅಲ್ಲಿ ನೀವು ಬೆಂಚ್ ತೊಗೊಂಡಾಗ ಹಾಗೆ ರಫೇಲು ನೀವು ಒನ್ ಅವರ್ ನೀವು ಯೂಸ್ ಮಾಡಬೇಕಾದ್ರೆ 18 ಲಕ್ಷನೋ 20 ಲಕ್ಷನೋ ಖರ್ಚಾಗತ್ತೆ 1 ಅವರ್ ಫ್ಲೈ ಮಾಡೋಕ್ಕೆ. ಕಾಸ್ಟ್ ಆಫ್ ಆಪರೇಷನ್ನು ರಫೇಲ್ ಯೂಸ್ ಮಾಡೋದಕ್ಕೆ 1 ಲಕ್ಷ ಖರ್ಚು ಮಾಡ್ಬೋದು, ಇಲ್ಲ 2 ಲಕ್ಷ ಖರ್ಚು ಮಾಡ್ಬೋದು. ಬಟ್ ನೀವು ಆ ಮಿಸೈಲ್ ಲಾಂಚ್ ಮಾಡೋಕ್ಕೆ LOC ಒಳಗಡೆಯಿಂದ ನಿಂತ್ಕೊಂಡು ಅದು ಮಿಸೈಲ್ ಲಾಂಚ್ ಮಾಡುತ್ತೆ, ಅದು ಕರೆಕ್ಟ್ ಟಾರ್ಗೆಟ್ ಕೊಡಿಯುತ್ತೆ. ಎವ್ರಿಥಿಂಗ್ ಈಸ್ ವಾಟ್ ಆಲ್ ರಫೇಲ್ ಕ್ಯಾನ್ ಡೂ, ಇಟ್ ಆಲ್ಸೋ ಕ್ಯಾನ್ ಡೂ. ಅಫ್ಕೋರ್ಸ್ ರಫೇಲ್ ಈಸ್ ಮೋರ್ ಸಫಿಸ್ಟಿಕೇಟೆಡ್. ಇಟ್ ಈಸ್ ನಾಟ್ ಎ ಲೈಟ್ ಕಾಂಪ್ಯಾಕ್ಟ್ ಅಲ್ಲ, ಅದು ಮೀಡಿಯಮ್ ಕಾಂಪ್ಯಾಕ್ಟ್ ಅದು. ಸೊ ಬಟ್ ಈ ಕೆಲವು ಆಪರೇಷನ್ಸ್ಗಳಿಗೆ ಮೀಡಿಯಮ್ ಬೇಕಾಗಿರಲ್ಲ. ಈಗ ಸುಖ ಹೆವಿ ವೆಯ್ಟ್ ಏರ್ಕ್ರಾಫ್ಟ್ಸ್ ಎಲ್ಲದಕ್ಕೂ ಸುಖ ಬೇಕಾಗಿರಲ್ಲ. ಸೊ ಆ ಆಪರೇಷನ್ಗೆ ಸೆಲೆಕ್ಟ್ ಮಾಡ್ಕೋತೀರ
ಅಲ್ವಾ? ಈ 2 ವೀಲರಲ್ಲಿ ಹೋಗ್ಬಿಟ್ರೆ ಬೇಗ ಹೋಗ್ಬೋದಪ್ಪ, ಮೆಟ್ರೋಲ್ ಹೋದ್ರೆ ಬೇಗ ಹೋಗ್ಬೋದಪ್ಪ, ಕಾರಲ್ಲಿ ಹೋದ್ರೆ ಹಿಂಗೆ ಹೋಗ್ಬೋದಪ್ಪ, ಇರುತ್ತಲ್ಲ ನಿಮ್ಗೆ ಆಪರ್ಚುನಿಟಿ. ಯು ರೀಚ್ ದ ಡಿಸ್ಟೆನ್ಸ್, ಹೌ ಯು ರೀಚ್, ಹೌ ಸೇಫ್ಲಿ, ಹೌ ಫಾಸ್ಟ್ ಯು ರೀಚ್ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಸೊ ನಾವು LCA ಯೂಸ್ ಮಾಡಿರೋದು ನಮಗೆ ಪಾಕಿಸ್ತಾನ್ಗೆ ಹೊಡಿಯೋಕ್ಕೋ ಇಲ್ಲ ಚೈನಾಗೆ ಹೋಗಿ ಬರೋಕ್ಕೆ, ಅಷ್ಟಕ್ಕೆ ಸಾಕು ನಮ್ಗೆ LCA. ನಾವೇನು ಅದಕ್ಕೆ ಬಿಟ್ಟು ನಾವು ರಷ್ಯಾ ಅಮೆರಿಕಾಗೆ ಏನು ಹೋಗಲ್ಲ LCA ತಗೊಂಡು. ಸೊ ವಿ ವಾಂಟ್ LCA ಫಾರ್ ವಾಟ್ ವಿ ವಾಂಟ್. ನಮ್ಮ ಎನಿಮೀಸ್ ಯಾರು ಸುತ್ತಮುತ್ತಲು ಇದ್ದಾರೋ ಅವ್ರಿಗೆ ಎದುರಿಸ್ಕೊಂಡಿರೋಕೆ ನಮ್ಗೆ LCA ಸಾಕು, ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ಎಸ್ ಸರ್. ವೆಂಕಟೇಶ್ ಸರ್, ಇನ್ನೊಂದು ಕಡೆಯಲ್ಲಿ ಭಾರತ ಟಾರ್ಗೆಟ್ ಮಾಡಿದಂಥ ಈ 9 ಜಾಗಗಳು, ಈ 9 ಜಾಗಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಆ 9 ಜಾಗಗಳು ಚೂಸ್ ಮಾಡಿದ್ದಾರೆ ಅಂತಂದ್ರೆ ಅವು ಬೇಸಿಕಲಿ ಇಂಟೆಲಿಜೆನ್ಸ್ ರಿಪೋರ್ಟ್ದಿಂದ ನಾಟ್ ಇನ್ ದಿಸ್ ಲಾಸ್ಟ್ 15 ಡೇಸ್ ಅಂತಲ್ಲ, ಮೊದಲಿಂದ ಈ ಟೆರರ್ ಕ್ಯಾಂಪ್ಸ್ ಇಲ್ಲಿಂದ ಆಪರೇಟ್ ಆಗ್ತಿದ್ವು ಅಂತಕ್ಕೊಂದು ಕನ್ಫರ್ಮ್ಡ್ ನ್ಯೂಸ್ ಇರ್ತದೆ, ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ಇರ್ತದೆ. ಬಟ್ ಸ್ಟ್ರೈಕ್ ಮಾಡಿರೋದಲ್ಲ. ಈಗ ಇವತ್ತಿನ ಪ್ರೆಸ್ ಬ್ರೀಫಿಂಗ್ ನೋಡಿದರೆ ಅವರೆಲ್ಲ ಟಾರ್ಗೆಟ್ಸ್ ಇಂಡಿಕೇಟ್ ಮಾಡ್ಕೊಂಡು ಅವು ಟೆರರ್ ಕ್ಯಾಂಪ್ದಿಂದ ಅಲ್ಲಿರ್ತಂಥ ಟೆರರಿಸ್ಟು ಯಾವ್ಯಾವ ನಮ್ಮ ಟಾರ್ಗೆಟ್ಸ್ನ ಹಿಟ್ ಮಾಡಿದ್ರು. ಉರಿ, ಪಠಾನ್ಕೋಟ್, ಪಹಲ್ಗಾಮ್, ಪುಲ್ವಾಮಾ, 26/11 ಮುಂಬೈ, ತಾಜ್ ಹೋಟೆಲ್ ಅಂತ ಏನು ಇದು ಮಾಡಿದ್ರಲ್ಲ, ಇವತ್ತೇನಾಯ್ತು ಅಂದ್ರೆ ಅವ್ರೆಲ್ಲರ ಬರೇ ಪಹಲ್ಗಾಮದ ರಿವೆಂಜ್ ಅಲ್ಲ ಅದು, ಅದ್ರದ್ದು ರಿವೆಂಜ್ ತಗೊಂಡಂಗಾಯ್ತು. ಸೊ ಎಲ್ಲ ಕಂಬೈಂಡ್ ಮಾಡಿ ಅದನ್ನು ಟೆರರ್ ಕ್ಯಾಂಪ್ಸ್ನ ಡಿಸ್ಟ್ರಾಯ್ ಮಾಡಿದ. ಬಟ್ ಇದೆಲ್ಲ ಈಗ ಅವ್ರು ಹೆಂಗೆ ISI ಇಲ್ಲಿ ಆಪ್ರೇಟ್ ಮಾಡ್ತಾರೆ ಅದ್ರಂಗೆ ನಮ್ಮ ರಾ ಏಜೆನ್ಸಿ ಆಪ್ರೇಟ್ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಸ್ಟ್ರೈಕ್ ಮಾಡಬೇಕು, ಇದೆಲ್ಲ ಪ್ರಿಸಿಷನ್ ಹಿಟ್ಟಿಂಗ್ ಇರ್ಬೇಕಂತಂದ್ರೆ ಇಂಟೆಲಿಜೆನ್ಸು ಕನ್ಫರ್ಮ್ಡ್ ಹಾರ್ಡ್ ಹಿಟ್ಟಿಂಗ್ ಇಂಟೆಲಿಜೆನ್ಸು ಇದ್ರನ್ನೇ ಸಾಧ್ಯ. ಇಲ್ದಿದ್ರೆ ಯಾವುದಾದ್ರೂ ಒಂದು ಸಿವಿಲಿಯನ್ ಟಾರ್ಗೆಟ್ ಇತ್ತಂದ್ರೆ ಇಷ್ಟೊತ್ತಿಗೆ ಏನಂತಂದ್ರೆ ಹಾಹಾಕಾರ ಆಗ್ಬಿಡ್ತಿತ್ತು. ನಿಜ ನಿಜ. ಪ್ಯೂರ್ಲಿ ಟೆರರ್ ಕ್ಯಾಂಪ್ಸ್. ಅದ್ರ ಸಲುವಾಗಿ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಾರ, ರಿಟಾಲಿಯೇಟ್ ಮಾಡೋದಕ್ಕೂ ಅವಕಾಶ ಕೊಡ್ಲಾರ್ದಂಗೆ ಇಂಡಿಯಾ ಸ್ಟ್ರೈಕ್ ಮಾಡಿದೆ. ವೆಲ್ ಸರ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಭಾರತ ತೆಗೆದುಕೊಂಡಂತ ನಿರ್ಧಾರ, ಮಾಡಿದಂಥ ಪ್ಲಾನ್ಗಳ ವಿಚಾರವಾಗೂ ಕೂಡ ಮಾತನಾಡ್ತಾ ಇದ್ರು. ನಿಜಕ್ಕೂ ಕೂಡ ಇದು ಸಣ್ಣ ಮಾತು ಅಲ್ವೇ ಅಲ್ಲ. ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕೆ ವೆಂಕಟೇಶ್ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ನೀವಾಗಲೂ ಹೇಳ್ತಾ ಇದ್ರಿ ನಮ್ಮ ಹೊರಗಿರುವಂಥ ಶತ್ರುಗಳಿಗಿಂತ ಒಳಗಿರುವಂಥ ಶತ್ರುಗಳು ತುಂಬ ಡೇಂಜರ್. ಯಾವ ರೀತಿಯಾಗಿ ಅವರು ಸಂಚನ್ನು ರೂಪಿಸಿದ್ರು, ಅಷ್ಟೇ ಅಲ್ಲದೆ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಎನ್ನುವುದಾಗಿ. ಲಕ್ಷ್ಮಣ್ ಸರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ. ಎಸ್ ಸರ್, ನೀವು ಆಗ್ಲೇ ಹೇಳಿ. ಎಸ್ ಕಂಟಿನ್ಯೂ ಮಾಡಿ. ಹೇಳಿ. ಎಸ್ ಕಂಟಿನ್ಯೂ ಮಾಡಿ ಸರ್. ಇದು ಹೊರಗಡೆಯಿಂದ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಟೆರರಿಸ್ಟ್ನ ಉಗ್ರವಾದಿಗಳನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡೋ ತನಕನೇ ಅವ್ರದ್ದು ಕೆಲಸ. ಇಲ್ಲಿ ಬಂದ್ಮೇಲೆ ಅವ್ರಿಗೇನೆಲ್ಲ ಸೌಕರ್ಯಗಳು ಬೇಕು, ಪ್ಲಾನಿಂಗ್ಗಳು, ಅಟ್ಯಾಕ್ ಯಾವ ಪ್ಲೇಸಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ಇಲ್ಲಿ ಲೋಕಲ್ ಆಗೇ ಮಾಡ್ತಾರೆ. ಇದಕ್ಕೆ ಇಲ್ಲಿಗೆ ಬಹಳಷ್ಟು ಜನದ ಬೆಂಬಲಗಳು ಇರ್ತವೆ. ಇದೆಲ್ಲ ಪ್ಲಾನಿಂಗ್ ಆದ್ಮೇಲೆನೆ ಅವ್ರ ಆಪರೇಷನ್ಗೆ ಫಿಕ್ಸ್ ಮಾಡೋದು. ಈ ರೀತಿ ಎಲ್ಲ ಮಾಡಿದಾಗ ಇವರು ಈಗ ನಮಗೆ ಮಾಹಿತಿಗಳ ಪ್ರಕಾರ ಮೊನ್ನೆ ಒಂದು ಪಹಲ್ಗಾಂವ್ ಅಟ್ಯಾಕ್ ಅಲ್ಲಿ 1 ತಿಂಗಳ ಮುಂಚೆ ಬಂದು ಅಲ್ಲಿ ನೆಲೆ ಊರಿದ್ರು. 1 ತಿಂಗಳಿಂದನೂ ಅವ್ರಿಗೆ ಯಾರಿಗೂ ಲೋಕಲ್ ಪೀಪಲ್ಸ್ ಅವ್ರಿಗೆ ಹೆಲ್ಪ್ ಮಾಡೇ ಇಲ್ವಾ? ಇದು ಯಾರಿಗೂ ಗೊತ್ತಿರ್ಲಿಲ್ವಾ? ಅದು ಯಾಕೆ ಇನ್ಫಾರ್ಮೇಶನ್ ನಮ್ಮ ಒಂದು ಅಧಿಕಾರಿಗಳಿಗೆ ಮುಟ್ಟಿಸ್ಲಿಲ್ಲ. ಅದಕ್ಕಾಗಿ ಇದರಿಂದ ಅಲ್ಲಿ ಗೊತ್ತಾಗತ್ತೆ, ಅಲ್ಲಿನ ಒಂದು ಎಲ್ಲ ಲೋಕಲ್ ಪೀಪಲ್ಸ್ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಇದು ಬಹಳ ಖಂಡನೀಯವಾಗತ್ತೆ. ಭಾರತದ ನೆಲೆಯಲ್ಲಿದ್ದು ಭಾರತದ ವಿರುದ್ಧನೇ ಇವರು ಊರೋದಂದ್ರೆ ಹೊರಗಿನ ಒಂದು ಬಂದ ಕಳ್ಳರನ್ನ ಯಾರಾದ್ರೂ ಈಜಾಗಿ ಹಿಡಿತಾರೆ. ನಾವ್ ಹಿಡಿಲಿಲ್ಲ ಅಂದ್ರೆ ಪೊಲೀಸರಿಗೆ ಹೇಳಿ ಹಿಡಿಸ್ಬೋದು. ಬಟ್ ಮನೆ ಒಳಗಡೆ ಇರೋ ಕಳ್ಳರನ್ನ ಹಿಡಿಬೇಕಂದ್ರೆ ಯಾರು ಹಿಡಿಯಕ್ಕಾಗತ್ತೆ? ಅದು ಸ್ವಲ್ಪ ಕಷ್ಟಕರವಾದ ಕೆಲಸಗಳಾಗ್ತವೆ. ಇದು ಲೀಕ್ ಔಟ್ ಆಗೋದಿಲ್ಲ, ಮತ್ತೆ ನಮ್ಮ ಒಂದು ಸೈನಿಕರಿಗೂ ಮಾಹಿತಿ ಇರೋದಿಲ್ಲ. ಈ ರೀತಿ ಎಲ್ಲ ಆಪರೇಷನ್ ಆದ್ಮೇಲೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ. ಹಿಂದೆ ನಾವು ಆಪರೇಷನ್ಗಳು ಮಾಡ್ಬೇಕಾದ್ರೆ ನಮ್ಮ ಒಂದು ಸೈನಿಕರಿಗೆ ಪರ್ಮಿಷನ್ ಇರ್ತಿರ್ಲಿಲ್ಲ, ತುಂಬಾನೇ ಕಷ್ಟಕರವಾಗಿತ್ತು. ಈ ಒಂದು ಉಗ್ರವಾದಿಗಳು ಬಂದು ಇಲ್ಲಿ ಮನೆಯಲ್ಲ ಬಚ್ಚಿಟ್ಕೊಂಡಿದ್ದಾರೆ, ಇವ್ರು ಫಿಕ್ಸ್ ಆಗಿ 100% ಕನ್ಫರ್ಮ್ ಆದ್ಮೇಲೆ ಕೂಡ ನಾವು ಮೇಲಧಿಕಾರಿಗಳಿಂದ ಪರ್ಮಿಷನ್ ಕೇಳಿ ಅವರು ಓಕೆ ಅಂದ್ಮೇಲೆ ಪರ್ಮಿಷನ್ ಕೊಟ್ಟ ಮೇಲೆ ಕೂಡ ನಾವು ಅದನ್ನ ಅಟ್ಯಾಕ್ ಮಾಡ್ಬೋದಾಗಿತ್ತು. ಎರಡನೇದಾಗಿ ಅಟ್ಯಾಕ್ ಮಾಡಿದ ಮೇಲೆ ಕೂಡ
ನಮ್ಮ ಸೈನಿಕರ ಮೇಲೆ ವಿಧವಾದ ಕೇಸುಗಳು ಹಾಕ್ತಿದ್ರು. ಇವ್ರ ಸೈನಿಕರು ಹೊಲ ಮೇಯ್ದು ಬೇಲಿನೇ ಹೊಲ ಮೇಯ್ತಾ ಇದೆ ಹಾಗೆ ಹೀಗೆ ಅಂತ ಕಮೆಂಟ್ಸ್ ಎಲ್ಲ ಕೊಟ್ಟು ನಮ್ಮ ಲೇಡೀಸ್ಗೆ ಅತ್ಯಾಚಾರ ಆಗಿದೆ ಈ ತರ ಕೇಸುಗಳೆಲ್ಲ ಬರ್ತಾ ಇದ್ವು. ಇದನ್ನ ನಾನು ಕಣ್ಣಾರೆ ಓದಿದ್ದೀನಿ, ಇನ್ವೆಸ್ಟಿಗೇಟ್ ಮಾಡಿದೀನಿ ನಾರ್ದರ್ನ್ ಕಮಾಂಡ್ ಉದಯಪುರದಲ್ಲಿ ಇದ್ದಾಗೆ. ಈಗ ಅದು ಹಳೆ ಭಾರತ, ಇವ್ರಿಗೆ ಈಗ ಮನವರಿಕೆ ಆಗ್ಬೇಕು. ಇದು ಈಗೇನು ಟೆಕ್ನಾಲಜಿ ಬೆಳೆದಿದೆ, ನಮ್ಮ ಸೈನಿಕರೆಲ್ಲ ಸಕ್ಷಮವಾಗಿದ್ದಾರೆ. ಈ ಟೈಮಲ್ಲಿ ಈ ತರ ಒಂದು ಮೋಸದ ಕೆಲಸಗಳನ್ನ ಇವರು ಆ ಉಗ್ರವಾದಿಗೆ ಲೋಕಲ್ ಪೀಪಲ್ ಸಹಾಯ ಮಾಡೋದು ಬಹಳ ಖಂಡನೀಯವಾಗುತ್ತೆ. ಈ ತರ ಮಾಡಬಾರ್ದು. ಇದನ್ನೆಲ್ಲ ನಮ್ಮ ಅಲ್ಲಿನ ಲೋಕಲ್ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಶಾಸಕರಿಗೆ? ನಮ್ಮ ಪೊಲೀಸ್ ಪಡೆಗಳು ಏನ್ ಮಾಡ್ತಾ ಇದ್ರು, ಆಮೇಲೆ ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಏನ್ ಸ್ಟೆಪ್ಸ್ ತಗೊಳ್ತಾ ಇದ್ರು ಅದಕ್ಕೆಲ್ಲ ಇವ್ರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದ್ಯಾಗೆ? ಅದು ಬರೀ ನಮ್ಮ ಸೈನಿಕರನ್ನೊಂದೇ ಬ್ಲೇಮ್ ಮಾಡೋದು. ಮೊನ್ನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ರು ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ. ಇದು ಇವರೆಲ್ಲ ಇದನ್ನೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅವರೆಲ್ಲ ಏನ್ ಮಾಡ್ತಿದ್ರು? ಅವ್ರನ್ನೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಖಂಡಿತವಾಗಿ ಇದು ಖಂಡನೀಯವಾದ. ಹೌದು, ಯಾವುದೇ ಒಂದು ದಾಳಿ ಆದಾಗ ಅಥವಾ ಯಾವುದೇ ಒಂದು ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಘಟನೆಗಳು ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅದು ಉರಿ ಅಟ್ಯಾಕ್ ಆಗಿರ್ಬೋದು, ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಪುಲ್ವಾಮಾ ದಾಳಿ ಆಗಿರ್ಬೋದು. ಯಾವ ರೀತಿಯಾಗಿ ರಾಜಕೀಯ ತಿರುವುಗಳನ್ನು ಕೊಟ್ಟು ಕೆಲವೊಂದಿಷ್ಟು ಜನ ರಾಜಕೀಯ ಬೇಳೆಯನ್ನು ಬಯಸ್ಕೊಂಡ್ರು, ಕೆಲವೊಂದಿಷ್ಟು ಜನ ಸಾಕ್ಷಿಯನ್ನು ಕೇಳಿದ್ರು. ಈ ಎಲ್ಲ ವಿಚಾರಗಳ ಕುರಿತಾಗಿಯೂ ಕೂಡ ಗಮನಿಸಬೇಕಾಗುತ್ತೆ. ಹಾಗೆಯೇ ಗಿರೀಶ್ ಲಿಂಗಣ್ಣ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರಿಗ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಅತಿ ಹೆಚ್ಚು ಪಾಕಿಸ್ತಾನದ ಸಂಪನ್ಮೂಲವನ್ನು ಅನುಭವಿಸುವವರು ಅವರೇ. ಇನ್ನುಳಿದಂತೆ ನೀರಿನ ವಿಚಾರಕ್ಕೆ ಬಂದರೂ ಕೂಡ ಅವರಿಗೆ ಅತಿ ಹೆಚ್ಚಾಗಿ ನೀರು ಸಿಗುತ್ತೆ. ಬೇರೆ ಜಾಗಗಳನ್ನು ಪಾಕಿಸ್ತಾನ ಸರ್ಕಾರ ಕಡೆಗಣಿಸುತ್ತೆ ಅನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗುತ್ತೆ. ಆದರೆ ಅಂತಹ ಜಾಗವನ್ನೇ ಭಾರತ ಟಾರ್ಗೆಟ್ ಮಾಡಿದ್ದು ಅಂತ ಹೇಳಿದ್ರು. ಅಲ್ಲ, ಇದು ಹೆಂಗೆ ಅಂದರೆ ಪಾಕಿಸ್ತಾನ ಅವರು ಡೆಲ್ಲಿಗೆ ಟಾರ್ಗೆಟ್ ಮಾಡಿದರೆ ನಮ್ಗೆ ಎಷ್ಟು ಹರ್ಟ್ ಆಗ್ತಿತ್ತೋ ಅಷ್ಟೇ ಹರ್ಟ್ ಅವರು ಪಂಜಾಬ್ಗೆ ಹೊಡೆದಿರೋದು ಅಷ್ಟೇ ಹರ್ಟ್ ಆಗಿರುತ್ತೆ ಎಮೋಷ್ನಲಿ. ಬಿಕಾಸ್ ದಟ್ ಈಸ್ ದ ಪವರ್ ಸೋರ್ಸ್. ಅವ್ರಿಗೆ ಪವರ್ ಕಾರಿಡಾರ್ಸ್ ಅಂತಾರಲ್ಲ, ಅದಿರೋದೇ ಆ ಪಂಜಾಬ್ ಸೆಕ್ಟರಲ್ಲಿ. ಆ ಪಂಜಾಬ್ ಸೆಕ್ಟರ್ನೇ ಟಾರ್ಗೆಟ್ ಮಾಡಿ ಹೊಡೆದಿರೋದು. ಅದರಲ್ಲೂ ಮೇಯ್ನ್ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಲಷ್ಕರ್ ಇ ತೊಯ್ಬಾದ್ ಇರ್ಬೋದು, ಆಮೇಲೆ ಅವ್ನು ಮನ್ಸೂರ್ ಅಜಾರ್ ಅವ್ರ ಕಡೆ ಫ್ಯಾಮಿಲಿ ಅವರ ಕೊಂದಿರೋದು. ಬಟ್ ಅವನು ಈ ಹ್ಯಾಸ್ ನಾಟ್ ಫೆಲ್ಟ್ ಎನಿ ಸಾರೋ ಆರ್ ರಿಗ್ರೆಟ್. ಕೆಲವು ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಅವ್ನು ಭಾಳ ಅಳ್ತಾ ಇದ್ರು ಅಂತ. ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಈಗ ನೋಡ್ತಾ ಇದೆ ಅದನ್ನೇ. ಅವರೆಲ್ಲ ಹೋಗಿ ಅಲ್ಲಾ ಜೊತೆ ಸೇರಿಕೊಂಡ್ರು, ನನ್ನೂ ಕರ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಅವರೆಲ್ಲ ಇವತ್ತು ಖುಷಿಯಾಗಿ ಹೋಗಿದ್ದಾರೆ ಅಂತ ಅವನು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವ್ರಿಗೇನು ದುಃಖ ಅನ್ನೋದು ಯಾವುದೂ ಇರಲ್ಲ. ಎಂಥ ಮೆಂಟಾಲಿಟಿ ಹಂಗಾದ್ರೆ ಅಲ್ಲ, ಅವ್ರದ್ದೆಲ್ಲ ಅಂಥ ಮೆಂಟಾಲಿಟಿಗಳೇ. ಸೊ ನಾನು ಅದೇ ಹೇಳ್ತಾ ಇದ್ದೆ, ನನಗೇನೋ ಡೌಟ್ ಅವ್ನು ದುಃಖ ಪಡೋದೆಲ್ಲ ಅಂತ. ಅವನು ಯಾವುದೂ ದುಃಖನೂ ಪಟ್ಟಿಲ್ಲ, ಏನೂ ಪಟ್ಟಿಲ್ಲ ಅದರಿಂದ. ಸೊ ಆ ಥರ ಅಟ್ಯಾಕ್ ಮಾಡಿರೋದು ಎಲ್ಲೋ ಒಂದು ಕಡೆ ಅನಿಸುತ್ತೆ ಎಮೋಷ್ನಲಿ ವಿ ಹ್ಯಾವ್ ಹರ್ಟೆಡ್ ದೆಮ್ ಅ ಲಾಟ್. ಅಂದರೆ ಮಾಡಿದ್ದೀವಿ ನಾವು, ಅವ್ರಿಗೆ ಎಷ್ಟು ಹರ್ಟ್ ಮಾಡಬೇಕು ಮಾಡಿ ಇಟ್ಟಿದ್ದೀವಿ. ಸೊ ಈಗ ಮತ್ತೆ ರಿಟ್ಯಾಲಿಯೇಟ್ ಹೇಗಾಗ್ತಾರೆ, ಯಾವ ಥರ ರಿಟ್ಯಾಲಿಯೇಟ್ ಮಾಡ್ತಾರೆ? ರಿಟ್ಯಾಲಿಯೇಟ್ ಅಂತೂ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾಕೆ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ನೋಡಬೇಕಾಗ್ತದೆ. ಫ್ರಮ್ ಪಾಕಿಸ್ತಾನ್ ಸೈಡ್ ಮಾಡ್ತಾರೆ, ರಿಟ್ಯಾಲಿಯೇಟ್ ಅಂತೂ ಮಾಡ್ತಾರೆ. ಬಿಕಾಸ್ ಸಿ ಅವ್ರಿಗೆ ರಿಟ್ಯಾಲಿಯೇಟ್ ಮಾಡದೆ ಹೋದ್ರೆ ಅಲ್ಲಿನ ಜನರ ಅನುಕಂಪ ಅವ್ರು ತಗೊಳಕ್ಕಾಗಲ್ಲ. ಅವ್ರು ಇರೋದೇ ಬೇಕಿರೋದು ಅವ್ರಿಗೆ ಜನರ ಅನುಕಂಪ, ಎಲೆಕ್ಷನ್ನು, ಅವ್ರ ಸ್ಥಾನ. ಅದಕ್ಕೋಸ್ಕರ ರಿಟ್ಯಾಲಿಯೇಟ್ ಮಾಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ವಾರ್ ಕಂಟಿನ್ಯೂ ಮಾಡಬೇಕು, ಇದು ಮಾಡಬೇಕು ಅಂತ. ಇದು ಓಲ್ ಪಹಲ್ಗಾಮ್ ಪ್ರೋಸೆಸ್ಸು ಅವ್ರ ಸೀಟ್ ಭದ್ರ ಮಾಡ್ಕೊಳಕ್ಕೆ ಮಾಡಿದ್ರೆ ಹೊತ್ತು ಅವ್ರು ಯಾವ ಜಿಯಾದಿಗೂ ಮಾಡಿಲ್ಲ, ಯಾವ ಇದಕ್ಕೂ ಮಾಡ್ಕೊಳ್ಳಿಲ್ಲ. ಅವ್ರ ಸೀಟ್ ಭದ್ರ, ಆಸಿಮ್ ಮುನೀರ್ ಸೀಟ್ ಭದ್ರ ಮಾಡ್ಕೋಬೇಕಾಗಿತ್ತು, ಅವ್ನು ಮಾಡ್ಕೊಂಡ. ಇದನ್ನೆಲ್ಲ ಅವ್ರಿಗೇನು ಇಂಟ್ರೆಸ್ಟ್ ಇರಲಿಲ್ಲ, ನೇವಿ ಅವ್ರಿಗಾಗಲಿ ಏರ್ಫೋರ್ಸ್ ಅವ್ರಿಗಾಗಲಿ, ಯಾಕಪ್ಪ ಇವನು ಇದು ಮಾಡ್ದ ಅಂತಲೂ ಅವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ದೇವರ್ ಸಫರಿಂಗ್. ಅವ್ರಿಗೆ ಅಮ್ಯುನೇಷನ್ಸ್ ಇಲ್ಲ, ಅವ್ರಿಗೆ ಫ್ಲೈಟ್ಸ್ ರೆಡಿನೆಸ್ ಇಲ್ಲ, ನೇವಿ ರೆಡಿನೆಸ್ ಇಲ್ಲ, ಏನೂ ಇಲ್ಲ. ಇವನು ಹೋಗಿ ಮಾಡ್ಬಿಟ್ನಲ್ಲ ಅಂತ ಅವ್ರಿಗೂ ಒಂದು ಕೋಪ ಇದ್ದೇ ಇತ್ತು. ಬಟ್ ಹಂಗೆ ಅಂದ್ಬಿಟ್ಟು ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ. ಅಫ್ಕೋರ್ಸ್ ಡಿಫೆನ್ಸ್ ಮಿನಿಸ್ಟರ್ ಹೇಳಿದಾನೆ ಇವ್ರು ಇಲ್ಲಿಗೆ ನಿಲ್ಸಿದ್ರೆ ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ನೋಡಬೇಕು, ನನಗೆ ರಿಟ್ಯಾಲಿಯೇಟ್ ಮಾಡ್ತಾರೆ ಅನಿಸುತ್ತೆ. ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅದನ್ನು ಕಾದು ನೋಡ್ಬೇಕಷ್ಟೆ.
ಕರ್ನಲ್ ವೆಂಕಟೇಶ್ ಸರ್, ಈಗ ರಿಟಾಲಿಟಿ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಪಾಕಿಸ್ತಾನ ತೆಗೆದುಕೊಂಡ್ರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಬಾಲಾಕೋಟ್ ದಾಳಿ ಆದಂಥ ಸಂದರ್ಭದಲ್ಲೂ ನೋಡಿದ್ವಿ, ಒಂದಷ್ಟು ಕೌಂಟರ್ ಅಟ್ಯಾಕ್ಸ್ಗಳು ಮಾಡುವಂಥ ಪ್ಲಾನನ್ನು ಮಾಡಿತ್ತು, ಆದರೆ ಹಿನ್ನಡೆ ಆಯಿತು ಅವರಿಗೆ. ಬಟ್ ಈ ಸಂದರ್ಭದಲ್ಲಿ ಹೇಗಿದೆ, ಇದಕ್ಕೆ ಭಾರತದ ಉತ್ತರ ಹೇಗಿರಬಹುದು? ಈಗ ಎಲ್ಲದಕ್ಕಿಂತ ಪ್ರೈಮ್ ಟಾರ್ಗೆಟ್ ಅಂತಂದ್ರೆ ಮೌಲಾನಾ ಮಸೂದ್ ಅಜರ್ ಹಿಟ್. ಓಕೆ. ಎಟ್ ಬಾವಲ್ಪುರ್. ಹೌದು. ಜನರಿಗೆ ಯಾರೇ ಮೌಲಾನಾ ಮಸೂದ್ ಅಜರ್ ಅಂತ ಯಾರಂತ ಎಂಥ ಒಂದು ಡ್ರೆಡೆಡ್ ಟೆರರಿಸ್ಟ್ ಅಂತಂದ್ರೆ ಆತನ ರಿಲೀಸ್ ಮಾಡ್ಬೇಕಾದ್ರೆ ಏರ್ಕ್ರಾಫ್ಟ್ ಹೈಜಾಕ್ ಮಾಡಿದ್ರು. IC-814 ಹೈಜಾಕ್ ಮಾಡಿದ್ರು. ಹೈಜಾಕ್ ಮಾಡಿ ಕಂಧಾರದಲ್ಲಿ ಹೋಗಿ ಆ ಪ್ಯಾಸೆಂಜರ್ಸ್ ರಿಲೀಸ್ ಮಾಡಕ್ಕೆ ಒಂದು ಬಾರ್ಟರ್ ಸಿಸ್ಟಮ್ ಬಾರ್ಗೇನ್ ಮಾಡೋದು ಇದೇ ಜಮ್ಮು ಜೈಲಲ್ಲಿದ್ದ ಮೌಲಾನಾ ಮಸೂದ್ ಅಜರ್. ಹೌದು. ಹೈ ಗ್ರೇಡ್ ಟೆರರಿಸ್ಟ್ ಏನಪ್ಪ ಅಂದ್ರೆ ಹಫೀಜ್ ಸಯೀದ್. ಅದಾದ ನಂತರ ನೆಕ್ಸ್ಟ್ ನಂಬರ್ ಬರೋದೇ ಮೌಲಾನಾ ಮಸೂದ್ ಅಜರ್. ಈತ ಅರೆಸ್ಟ್ ಆದದ್ದು ಶ್ರೀನಗರದಲ್ಲಿ, ಜೈಲ್ನಲ್ಲಿ ಇದ್ದದ್ದು ಜಮ್ಮುದಲ್ಲಿ. ಈತನ ರಿಲೀಸ್ ಮಾಡಿಸ್ಬೇಕಂತ ಇಂಡಿಯನ್ ಏರ್ಲೈನ್ಸ್ IC-814 ಹೈಜಾಕ್ ಮಾಡಿ ಅದ್ರ ಬಾರ್ಗೇನ್ ಅವ್ರ ಪ್ಯಾಸೆಂಜರ್ಸ್ ರಿಟರ್ನ್ ಮಾಡಕ್ಕೆ ಮೌಲಾನಾ ಮಸೂದ್. ಇವತ್ತೇನಪ್ಪ ಅಂದ್ರೆ ಈ ಹಸ್ ಲಾಸ್ಟ್ ಮೊದಲು 10 ಮೆಂಬರ್ಸ್ ಡೆತ್ ಆಗಿದೆ ಅಂತ ಹೇಳ್ತಾರೆ. ಹೌದು. ಈಗ 14 ಅಂತ ಹೇಳ್ತಾರೆ. ಹೌದು. ಈಗ ಏನಪ್ಪ ಅಂದ್ರೆ 15 ಮೆಂಬರ್ ಅದು ಉಳಿದತ್ತ ಒಬ್ಬತ್ತೆ ಉಳಿದಾನೆ. ಮೋಸ್ಟ್ ಪ್ರಾಬಲಿ ಇತನು ಯಾಕೆ ಉಳಿದಂತಂದ್ರೆ ಈ ಮಸ್ಟ್ ಬಿ ಸ್ಟೇಯಿಂಗ್ ಇನ್ ಬಂಕರ್. ಎಸ್. ಆ ಬಂಕರ್ ಮಸ್ಟ್ ಹಾವ್ ಸೇವ್ಡ್. ಉಳಿದರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಾರ್ಮಲ್ ಆಗಿ ಇದ್ದಿರ್ಬೋದು. ದಟ್ ಇಸ್ ಹೌ ಏನಪ್ಪ ಅಂದ್ರೆ 100% ಮಿಸೈಲ್ ಆಗಲಿ ವೆಪನ್ ಯಾವ್ದು ಯೂಸ್ ಮಾಡ್ಯಾರ ಎಷ್ಟು 100% ರಿಸಲ್ಟ್ ಕೊಡ್ತಂತ ಇದೊಂದು ಉದಾಹರಣೆ ಅದು. ನಿಜ. ಬಟ್ ಅವ್ರ ರಿಟಾಲಿಟರಿ ಆಕ್ಷನ್ ಈಗ ನಾವು ಗೆಸ್ ಮಾಡಕ್ ಬರೋದಿಲ್ಲ. ನಿಜ. ಅಂಡ್ ಮೋರ್ ಎವರ್ ಗವರ್ಮೆಂಟ್ ಈ ಸಲ ಬಹಳಷ್ಟು ಪ್ಲಾನ್ ಮಾಡಿ ಈ ಆಕ್ಷನ್ ತಗೊಂಡಾರ. ಇದರಲ್ಲಿ ಮಿಲಿಟರಿ ಟಾರ್ಗೆಟ್ ಇಲ್ಲ, ಸಿವಿಲ್ ಟಾರ್ಗೆಟ್ ಇಲ್ಲ, ಎಕನಾಮಿಕ್ ಟಾರ್ಗೆಟ್ ಇಲ್ಲ, ಓನ್ಲಿ ಟೆರರ್ ಕ್ಯಾಂಪ್ಸ್ ಟಾರ್ಗೆಟ್ ಮಾಡಿವಿ. ಪ್ರಿಸೈಸ್ಲಿ 9 ಇರ್ಬೋದು, 10 ಇರ್ಬೋದು, 100 ಕಿಲೋಮೀಟರ್ ಇರ್ಬೋದು, ಇಲ್ಲ 30 ಕಿಲೋಮೀಟರ್ ಇರ್ಬೋದು. ವಿ ಹ್ಯಾವ್ ಹಿಟ್. ಹೌದು. ಇಲ್ಲಿ ಟೆರರ್ ಅಟ್ಯಾಕ್ ಆಗಿತ್ತು, ಟೆರರ್ ಅಟ್ಯಾಕ್ ರೆಸ್ಪಾನ್ಸ್ ಇದು ಕೊಟ್ಟಿವಿ. ಯಾವ ಆಧಾರ ಮೇಲೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ? ಅವ್ರ ಫೇಸ್ ಸೇವಿಂಗ್ ಗ್ರೇಸ್. ಈಗ ಏನಪ್ಪ ಅಂದ್ರೆ ಈಗ ಒಬ್ಬ ಮನುಷ್ಯ ಗ್ರೇಸ್ಫುಲ್ ಎಕ್ಸಾಕ್ಟ್ ಡಿಸ್ಗ್ರೇಸ್ಫುಲ್ ಎಕ್ಸಾಕ್ಟ್ ಇರ್ತದೆ. ಏನಾದ್ರೂ ರಿಟಾಲಿಯೇಟ್ ಮಾಡಿದ್ರೆ ಇದು ತುಂಬಾನೇ ಎಸ್ಕಲೇಟ್ ಆಗ್ತದೆ. ರಿಟಾಲಿಯೇಟ್ ಅವರು ಮಿಲಿಟರಿ ವೇದಲ್ಲಿ ಕನ್ವೆನ್ಷನಲ್ ಮೆಥಡ್ದಲ್ಲಿ ಮಾಡ್ಲಿಕ್ಕಿಲ್ಲ ಅನಿಸ್ತದ. ಬಟ್ ವಿ ಆರ್ ನೋ ಎಕ್ಸ್ಪರ್ಟ್ಸ್ ಟು ಇವನ್ ಗೆಸ್ ದಟ್. ಬಟ್ ಸಬಟೋಜ್ ಆಕ್ಟಿವಿಟೀಸ್ ಡೆಫಿನೆಟ್ಲಿ ಮಾಡ್ಬೋದು. ಸಬಟೋಜ್ ಆಕ್ಟಿವಿಟೀಸ್ ಅಂತಂದ್ರೆ ಎಲ್ಲನೂ ವಿತಿನ್ ಸ್ಪೈಸ್ನ ಕಳಿಸಿ ಯಾವ್ದಾದ್ರು ನಾಮಿನೇಷನ್ ಎಕ್ಸ್ಪ್ಲೋರ್ ಮಾಡೋದು, ಎಲ್ಲೇನೋ ಒಂದು ಇದು ಮಾಡೋದು, ಆ ಟೈಪ್ ಸಬಟೋಜ್ ಆಕ್ಷನ್ಸ್ ಡೀಪ್ ಇನ್ಸೈಡ್ ದ ಕಂಟ್ರಿ ಇಸ್ ಅ ಪಾಸಿಬಿಲಿಟಿ. ದಟ್ ಇಸ್ ವೈ ಈ ಮಾಕ್ ಡ್ರಿಲ್ ಯಾಕೆ ಆಗೈತು ಅಂದ್ರೆ ಇಟ್ ಮೈಟ್ ಬಿ ದ ಇಂಟೆಲಿಜೆನ್ಸ್ ಇನ್ಪುಟ್. ಸೊ ಅಲ್ಲಿ ಬಾರ್ಡರ್ದಲ್ಲಿ ಏನಪ್ಪ ಅಂದ್ರೆ ಸೈನಿಕರದ ರೇಷಿಯೋ ಏನಪ್ಪ ಅಂತಂದ್ರೆ ವಿ ಆರ್ 1:3 ರೇಷಿಯೋದಲ್ಲಿ ಅಲ್ಲಿದ್ದೀವಿ. ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಬೆಟರ್ ಇಲ್ಲಿ ಗೆಟ್ ಇನ್ ಟು ದ ಡೀಪರ್ ಸೈಡ್. ಅಲ್ಲಿ ಏನಾದರೂ ಒಂದು ಎಕ್ಸ್ಪ್ಲೋಷನ್ ಮಾಡು, ಅಲ್ಲಿ ಏನೋ ಟೆರರ್ ಆಕ್ಟಿವಿಟೀಸ್ ಏನು ಯು ರಿಕ್ವೈರ್ ಜಸ್ಟ್ 2 trained people to come and do all these things. ಅದು ಪಾಸಿಬಿಲಿಟಿ ಇದೆ. ಏನಾದರೂ ಮಾಡಿದ್ರೆ ಸಬಟೋಜ್ ಆಕ್ಷನ್ಸ್ ಪಾಸಿಬಿಲಿಟಿ ಇದೆ. ಎಸ್. ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್, ಏನು ಆಗಬಹುದು ಮುಂದೆ ಏನು ಅಂತದ್ದಾಗಿ. ಕೆ ಲಕ್ಷ್ಮಣ್ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನಾವು ಪ್ರತಿ ದಾಳಿ ವಿಚಾರವಾಗಿ ಪಾಕಿಸ್ತಾನ ಮುಂದೆ ತೆಗೆದುಕೊಳ್ಳುವಂಥ ನಿರ್ಧಾರದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಹಾಗೇನೆ ಈ ಹಿಂದೆ ಭಾರತ ಸಾಕಷ್ಟು ಯುದ್ಧಗಳನ್ನು ಮಾಡಿದೆ ಅಥವಾ ಪಾಕಿಸ್ತಾನ ಮಾಡಿದಂಥ ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೊಂಡಿದೆ. ಈ ದಾಳಿಗೂ ಕೂಡ ಪ್ರತೀಕಾರ ಆಗಿದೆ ಎನ್ನುವುದಾಗಿ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅಥವಾ ಇದಿಷ್ಟೇ ಸಾಕ, ಇನ್ನು ಮುಂದೆ ದೊಡ್ಡ ಹಂತದಲ್ಲಿ ಏನಾದರೂ ಬೇಕಾ ಸರ್? ಸದ್ಯಕ್ಕೆ ಇವರು ಈಗ 2 ಕಾರ್ಯಾಚರಣೆಗಳು ಮಾಡಿದ್ದಾರೆ. ಈಗ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಇದು ಒಂದು ನಮ್ಮ ಮೋದಿಯವರು ಹೇಳಿದ್ರು ಮುಟ್ಟಿ ನೋಡ್ಕೊಳ್ಳಂಗೆ ನಾನು ಮಾಡ್ತೀನಿ ಅಂತ. ಈ ನಿನ್ನೆ ರಾತ್ರಿ ಏನ್ ಮಾಡಿದ್ದಾರೆ ಅದು ಮುಟ್ಟಿ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಿಂದೇ ಮಾಡಿದ್ದಾರೆ. ಅದಕ್ಕೆ ಮುಂಚೆನೂ ಅವರು ಕೆಲವೊಂದು ಕಾರ್ಯಾಚರಣೆಗಳು ಮಾಡಿದ್ದಾರೆ. ನೀರ್ ನಿಲ್ಸೋದಾಗ್ಲಿ, ವೀಸಾಗಳು ಕ್ಯಾನ್ಸಲ್ ಮಾಡೋದಾಗ್ಲಿ, ಕೆಲವು ಪಾಕಿಸ್ತಾನಗಳು ವಾಪಸ್ ಮಾಡಿ ಇಂಥವೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಇವೆಲ್ಲ ತಿಳ್ಕೊಂಡ ಮೇಲೆ ಹೊಸ ಭಾರತದ ಒಂದು ಪ್ರಜ್ಞೆ ಅವ್ರಿಗೆ ಇದ್ರೆ ಅವರು ರಿಟ್ರೀಟ್ ಬರಲ್ಲ. ಆದ್ರೂ ನಮ್ಮ ಒಂದು ಸೈನಿಕರು ಅದು ಒಂದು ಪ್ರತೀಕಾರ ಏನಾದ್ರು ಆಗಬಹುದು ನಾವು ಅಂತ ಒಂದು ಮುನ್ನೆಚ್ಚರಿಕೆಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಮೇಲೆ ಅದು ಅವರು ಬಂದ್ರೆ ಅನುಭವಿಸ್ತಾರೆ ಅಷ್ಟೇ. ಅವ್ರಿಗೆ ಸಕ್ಷಮವಾಗಿ ಇದು ಯುದ್ಧ ಮಾಡಿ ಗೆಲ್ಲುವಂತ ಶಕ್ತಿ ಇಲ್ಲ. ಯಾವಾಗ ಏನು ಮಾಡಿದ್ರು ಬರೀ ಬೆನ್ನಿಂದನೇ ಮಾಡಿದ್ದಾರೆ. ಆಗ್ಲಿ ನಾವು ಕಾರ್ಗಿಲ್ ಯುದ್ಧದಲ್ಲಿ ಫಿಸಿಕಲಿ ವಾರ್ ಮಾಡಿದೀವಿ, ಅಲ್ಲಿನೂ ಅವ್ರು ಅಷ್ಟೇ. ನಾವು ನಮ್ಮ ಸೈನಿಕರು ಇಲ್ಲದೆ ಇರೋ ಜಾಗ
ಟೈಮ್ ನೋಡ್ಕೊಂಡು ಹೋಗಿ ಅಲ್ಲಿ ಆಕ್ಯುಪೈ ಮಾಡಿ ಎಲ್ಲ ಇದು ಮಾಡಿದ್ರು. ಆಗ ವಾರ ಆಯ್ತು. ಈಗ ಹಂಗಾಗಿ ಈಗ ಅವರು ರಿಟ್ರೀಟ್ಗೆ ಪ್ರಯತ್ನ ಮಾಡೋದು ತುಂಬಾ ಕಷ್ಟನೇ. ಎಸ್ ಸರ್. ಏನಾದ್ರೂ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಸೈನಿಕರು ಸಕ್ಷಮವಾಗಿ ಸಿದ್ಧತೆಗಳೆಲ್ಲವನ್ನು ಮಾಡಿದ್ದಾರೆ. ಈಗ ನ್ಯೂ ಟೆಕ್ನಾಲಜಿ ಪ್ರಕಾರನೇ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ಆಬ್ವಿಯಸ್ಲಿ. ಓಕೆ, ಗಿರೀಶ್ ಲಿಂಗಣ್ಣ ಸರ್, ಈಗ ಪಾಕಿಸ್ತಾನದ ಮೇಲೆ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿತು. ಆದರೆ ನಿನ್ನೆ ಇದ್ದಂಗೆ ಸಿಚುವೇಶನ್ ಇವತ್ತಿಲ್ಲ ಸರ್. ನಿನ್ನೆ ಒಂದಷ್ಟು ರಾಷ್ಟ್ರಗಳು ಪಾಕಿಸ್ತಾನದ ನೆರವಿಗೆ ನಿಂತಿದ್ವು, ಚೀನಾ ಆಗಿರ್ಬೋದು ಅಥವಾ ಬೇರೆ ಕಂಟ್ರಿಗಳು. ಭಾರತದ ಪರವಾಗೂ ಕೂಡ ಒಂದಷ್ಟು ರಾಷ್ಟ್ರಗಳು ನಿಂತಿದ್ವು. ಆದರೆ ಈಗ ಪಾಕಿಸ್ತಾನದ ಮೇಲೆ ದಾಳಿ ಆಗಿಬಿಟ್ಟಿದೆ, ಅಟ್ಯಾಕ್ ಆಗಿಬಿಟ್ಟಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ಗೆ ಯಾವ ರೀತಿಯಾದಂಥ ಬೆಂಬಲ ಸಿಗ್ಬೋದು ಸರ್? ಈಗ ಅವರು ಜಾಸ್ತಿ ಇವ್ರನ್ನೇ ತೋರಿಸ್ತಾರೆ, ಮಕ್ಳುಗಳು ಸಾಯಿಸಿದ್ರು, ಸಿವಿಲಿಯನ್ಸ್ನ ಸಾಯಿಸಿದ್ರು. ಅದನ್ನ ಹೇಳ್ಕೊಳ್ಳೇಬೇಕಾಗತ್ತೆ. ಅವರು ಟೆರರಿಸ್ಟ್ಗಳನ್ನ ಇದ್ರು, ಅವ್ರನ್ನ ಸಾಯಿಸಿದ್ರು ಅಂದರೆ ಇವ್ರಿಗೆ FATFಗೆ ಈಸಿಯಾಗಿ ಹಾಕ್ಬಿಡ್ತಾರೆ ಲಿಸ್ಟ್ಗೆ. ಸೊ ಅವ್ರು ಆದಷ್ಟು ಅವರು ಪ್ರತಿಬಿಂಬಿಸ್ತಾರೆ, ಇಲ್ಲಿ ಯಾರು ಟೆರರಿಸ್ಟ್ ಇರಲಿಲ್ಲ, ಇವರೆಲ್ಲ ಅಮಾಯಕರು, ಇವ್ರಿಗೇನು ಗೊತ್ತಿರಲಿಲ್ಲ, ಅದು ಕ್ಯಾಂಪ್ ಇರಲಿಲ್ಲ, ಅದು ಹೇಳಲೇಬೇಕು ಅವರು. ಅದು ಹೇಳೋಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಇಲ್ಲ ಅಂದರೆ ಗ್ರೇ ಲಿಸ್ಟ್ಗೆ ಹಾಕಿದ್ರೆ ಸ್ಯಾಂಕ್ಷನ್ಸ್ ಇಂಪೋಸ್ ಆಗುತ್ತೆ, IMF ಇಂದ ಬರೋ ದುಡ್ಡೆಲ್ಲ ನಿಂತೋಗುತ್ತೆ. ಸೊ ಅದನ್ನೆಲ್ಲ ಹೇಗೆ ಹೇಳ್ತಾರೆ? ಹೌದು ಇವರೆಲ್ಲ ಟೆರರಿಸ್ಟೇ ಇದ್ರು, ಇವ್ರಿಗೆಲ್ಲ ಟೆರರಿಸ್ಟ್ಗಳನ್ನ ಹೊಡೆದಿದ್ದು ಅಂತ ಹೇಗೆ ಹೇಳ್ತಾರೆ? ಇಲ್ಲ ಅಂತಾನೆ ಅವರು ವಾದಿಸ್ತಾರೆ. ಎಸ್ ಕರ್ನಲ್ ವೆಂಕಟೇಶ್ ಸರ್, ಈಗ ಭಾರತದ ಪ್ರತೀಕಾರದ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆಗಳಾಯಿತು. ಹಾಗೆಯೇ ಉಗ್ರರು ಒಂದು ಮಾತನ್ನು ಹೇಳಿದರು, ಏನೇ ದಾಳಿ ಸಂದರ್ಭದಲ್ಲಿ ಮೋದಿಕೋ ಬೋಲೋ ಅಂತ. ಈಗ ಮೋದಿಗೆ ಹೇಳಿ ಆಗಿದೆ, ದಾಳಿ ಆಗಿದೆ, ಪ್ರತೀಕಾರ ತೆಗೆದುಕೊಂಡಾಗಿದೆ. ಮುಂದೆ ಭಾರತ ಯಾವ ರೀತಿಯಾಗಿ ತಯಾರಾಗಿರಬೇಕು ಅಂತ ಹೇಳಿ ಸರ್? ಯಾವ ರೀತಿ ತಯಾರಾಗಿರ್ಬೇಕಂತಂದ್ರೆ, ಈಗ 1989ದಿಂದ ಇದೇ ಟೆರರ್ ಅಟ್ಯಾಕ್ಸ್ನೇ ನೋಡ್ತಾ ಬಂದೀವಿ. ಹೌದು. ಈಗ ಏನೋ ನಮ್ಮ ಮೇಲೆ ಅಟ್ಯಾಕ್ ಆದ ನಂತರನೇ ನೀವು ರಿಟಾಲಿಯೇಟರಿ ಆಕ್ಷನ್ ಮಾಡಿ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಬಿಟ್ವೀನ್ ಇಂಟರ್ವಲ್ಸ್ ಯಾವಾಗ ನಿಮ್ಗೆ ಏನಪ್ಪ ಅಂದ್ರೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಸಿಗ್ತಾವೆ. ಈ ಥರ ಈಗ ಟೆರರ್ ಕ್ಯಾಂಪ್ಸ್ 9 ಡಿಸ್ಟ್ರಾಯ್ಡ್ ಆಗಿವೆ ತಿಳ್ಕೊರಿ. 9 ಪ್ಲೇಸಸ್ ಹೈಡ್ ಔಟ್ಸ್. ಇನ್ನೊಂದು ತಿಂಗಳದಾಗ ಮತ್ತೆ 9 ತಯಾರು ಮಾಡ್ತಾರೆ, ಮತ್ತೆ ಉಟ್ಕೊಳ್ಳುತ್ತೆ. 70 ಜನ ಸತ್ರೆ ಇನ್ನೊಂದು 70 ಜನ ವಾಲಂಟಿಯರ್ ಆಗ್ತಾರೆ. ಸೊ ಇದನ್ನ ಏನಪ್ಪ ಅಂದ್ರೆ ನಿಮ್ಗೆ ಇನ್ಪುಟ್ಸ್ ಯಾವಾಗ ಬರ್ತಾವೆ, ಡಿಸ್ಟ್ರಾಯ್ ಮಾಡೋದು ಕಂಟಿನ್ಯೂಸ್ ಪ್ರೊಸೆಸ್. ಅಂದ್ರೆ ಅವ್ರಿಗೆ ಬೇಡಪ್ಪ ಟೆರರಿಸಮ್ ಇದ್ರದ್ದು ಸಾಹಸನ ಬೇಡ ಅಂತಕೊಂಡು ಅವ್ರು ತಿಳ್ಕೊಂಡು ಹಿಂದಕ್ಕೆ ಸರಿಬೇಕು. ಆ ಲೆವೆಲ್ ವರೆಗೆ ನಾವು ಈ ಸ್ಟೈಲ್ ಆಫ್ ಅಟ್ಯಾಕ್ ಏನದಲ್ಲ, ರಿಮೇನ್ ದಿಸ್ ಸೈಡ್ ಆಫ್ LOC. ಯಾಕಂದ್ರೆ ನೀವು ಇಂಟರ್ನ್ಯಾಷನಲ್ ಬಾರ್ಡರ್ ಆಗಲಿ LOC ವೈಲೇಷನ್ಸ್ ಇಲ್ಲ. ಯೂಸ್ ಸಫಿಸ್ಟಿಕೇಟೆಡ್ ಏರ್ಕ್ರಾಫ್ಟ್ಸ್ ಅಂಡ್ ಮಿಸೈಲ್ಸ್. ಸರ್ಪ್ರೈಸ್ ಎಲಿಮೆಂಟ್ ಅಂದ್ರೆ ನಿಮ್ಗೆ ಇವತ್ತು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಡೈವರ್ಷನರಿ ಟ್ಯಾಕ್ಟಿಕ್ಸ್ ಆಯ್ತು. ಇದೇನಂತಂದ್ರೆ ಈ ಮಾಕ್ ಡ್ರಿಲ್ದು ಹೇಳಿ ಅಲ್ಲಿ ಏನಂತಂದ್ರೆ ನೋಬಡಿ ನೀವು. ಸೊ ಆ ಥರ ಇದು ಸರ್ಪ್ರೈಸ್ ಅಂಡ್ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ. ಅವ್ರದ್ದು ಅಟೆನ್ಷನ್ ಯಾಕೆ ಇವರು ಡೈವರ್ಟ್ ಮಾಡಿದ್ರು. ಸೊ ದೇವರ್ ರಿಲ್ಯಾಕ್ಸಿಂಗ್. ಆ ಟೈಪ್ ಟೈಮಿಂಗು ಅದೆಲ್ಲ ಇದು ಮಾಡ್ಕೊಂಡು ಈ ಟೈಪ್ ಆಫ್ ಟಾರ್ಗೆಟ್ ಹಿಟ್ಟಿಂಗ್ ಕಂಟಿನ್ಯೂ ಇಸ್ರೇಲ್ದವ್ರು ಹೆಂಗ್ ಮಾಡ್ತಾರಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೋಗ್ಬೇಕು. ದೆನ್ ಓನ್ಲಿ ಏನಂತಂದ್ರೆ ಸಮಥಿಂಗ್ ಏನಪ್ಪ ಅಂದ್ರೆ ಇದನ್ನ ಈ ಸಿಸ್ಟಮ್ ಮುಗಿಸ್ಬಿಡೋಣ ಟೆರರಿಸಮ್ ಅಂತಕೊಂಡು ಅವ್ರು ಇದರಲ್ಲಿ ಬರಬೇಕು. ನೀವು ಬಿಡ್ತೀರಿ, ಆಮೇಲೆ ಮತ್ತೆ ಅಟ್ಯಾಕ್ ಆಗ್ತಾವ, ಮತ್ತೆ ಇದು ಮಾಡ್ತಾರೆ ಅಂತಂದ್ರೆ ಇದು ದಿಸ್ ಇಸ್ ನಾಟ್ ಗುಡ್. ಈಗ ಏನಂತಂದ್ರೆ ಈ ಟೈಪ್ ರಿಪೀಟ್ ಆಗ್ಬೇಕು ಅಟ್ಯಾಕ್ಸ್, ಈ ಸ್ಟೈಲ್ ರಿಪೀಟ್ ಆಗ್ಬೇಕು. ಬಟ್ ಸರ್ಕಾರ ಆ ನಿರ್ಧಾರ ತೆಗೆದುಕೊಳ್ಳುತ್ತೆ ಸರ್. ಆರ್ಮಿ ಏನು ಸಮರ್ಥವಾಗಿದೆ, ಭಾರತೀಯ ಸೇನೆ ಸಮರ್ಥವಾಗಿದೆ, ಸರ್ಕಾರ ನಿರ್ಧಾರ ತೆಗೆದುಕೊಳ್ಬಹುದು ಹೇಗೆ? ಸರ್ಕಾರ ನಿರ್ಧಾರ ತಗೋಬೇಕು. ಯಾಕಂದ್ರೆ ಈಗ ಏನಂತಂದ್ರೆ ಈಗ ಟೆರರಿಸಮ್ ಐ ವಿಲ್ ಬ್ಲೀಡ್ ಯು ಥ್ರೂ 1000 ಕಟ್ಸ್ ಅಂತ ಹೇಳ್ಯಾರ. ಇದೇನಪ್ಪ ಅಂತಂದ್ರೆ ಈಗ ಎಲ್ಲ ಹಾಕೊಂತ ಬಂದಿದ್ದಲ್ಲ ಈಗ. ಹೌದು. ಸೊ 4000 ಟೆರರ್ ಅಟ್ಯಾಕ್ಸ್ ಹಾವ್ ಟೇಕನ್ ಪ್ಲೇಸ್ ಸಿನ್ಸ್ 1989. ಸೊ ಇದನ್ನ ಏನಂತಂದ್ರೆ ಅವ್ರಿಗೆ ಏನಂತಂದ್ರೆ ಟೆರರಿಸಮ್, ಪ್ರಾಕ್ಸಿ ವಾರ್, ಇಟ್ ಇಸ್ ಏನಪ್ಪ ನ್ಯಾಷನಲ್ ಪಾಲಿಸಿ ಇದ್ದಂಗೆ ಪಾಕಿಸ್ತಾನದವ್ರಿಗೆ. ಈಗ ನಾವು ಪೀಸ್ಫುಲ್ ಆಗಿರ್ಬೇಕು, ನಾವು ಎಕನಾಮಿಕಲಿ ಡೆವಲಪ್ ಆಗ್ಬೇಕು. ಅಂದ್ರೆ ಯಾತೋ ದೋನೋ ದೋಸ್ತ್ ಬನ್ ಜಾವ್, ಯಾತೋ ಯು ನ್ಯೂಟ್ರಲೈಸ್ ದಮ್. ಅಂಡ್ ಏನಪ್ಪ ಅಂದ್ರೆ ಇವ್ರು ತಿರುಗಿ ಈ ತರ ಧೈರ್ಯ ಸಹ ಬರಬಾರದು ಈ ತರ ಮಾಡ್ಲಿಕ್ಕೆ. ಸೊ ಆ ಟೈಪ್ ಸಮ್ ಬೋಲ್ಡ್ ಸ್ಟೆಪ್ಸ್ ಹ್ಯಾವ್ ಟು ಬಿ ಟೇಕನ್ ಇನ್ ಫ್ಯೂಚರ್ ಆಲ್ಸೋ. ಎಸ್, ವೆಲ್ ಸರ್. ಕೆ ಲಕ್ಷ್ಮಣ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ಹೇಳೋದಾದ್ರೆ ನಾವು ಏನಾದ್ರೆ ಸಾರ್ ಹೇಳ್ತಾ ಇದ್ರು, ಮುಂದಿನ ಒಂದು ನಮ್ಮ ಕಾರ್ಯಾಚರಣೆ ಹೀಗೆ ಮುಂದುವರಿತಾ ಇರಬೇಕು. ಉಗ್ರವಾದಿಗಳು ಮತ್ತೆ ತಲೆ ಎತ್ತಬಾರ್ದು, ಕ್ಯಾಂಪ್ಗಳು ಮತ್ತೆ ಡೆವಲಪ್ ಆಗಬಾರ್ದು. ಅದನ್ನೆಲ್ಲ ನಾವು ಈಗಿಂದನೇ ಇದೇ ರೀತಿ ಮುಂದುವರಿಸಬೇಕು. ಅಂದ್ರೆ ಅದನ್ನ ಈ ತರದ ದಾಳಿಗಳು ಆವಾಗ ಇವರಿಗೆ
ನಮ್ಮ ತೋರಿಸ್ತಾ ಇರಬೇಕು. ಇದನ್ನ ಮತ್ತೆ ನಾವು ಅವ್ರಿಗೆ ಇನ್ನ ಈಗೇನು ಸ್ಟೆಪ್ಸ್ ತಗೊಂಡಿದ್ದಾರೆ ಅದ್ರ ಮೇಲೆ ಕಾಯಂ ಇರ್ಬೇಕು ಇವರು. ಸಿಂಧು ನೀರು ಸ್ಟಾಪ್ ಮಾಡಿರೋದಾಗ್ಲಿ, ಇನ್ನು ವೀಸಾಗಳಾಗ್ಲಿ ಪಾಕಿಸ್ತಾನದವ್ರದ್ದಾಗ್ಲಿ, ಮತ್ತೆ ಇಂಟರ್ನಲ್ ಆಕ್ಷನ್ಸ್ ಏನಿರ್ತವೆ ಇವ್ರದ್ದು, ಉಗ್ರವಾದಿಗಳು ಬಂದಾಗ ಅವ್ರಿಗೆ ಯಾರ್ಯಾರೆಲ್ಲ ಸಪೋರ್ಟಿಂಗ್ ಇದ್ದಾರೆ ಅವ್ರನ್ನೆಲ್ಲರನ್ನು ಕಂಡಿಡಿದು ಮತ್ತೆ ಯಾರ್ಯಾರು ಭಾರತದಲ್ಲಿ ಇದ್ಕೊಂಡು ಎಲ್ಲಾ ವ್ಯವಸ್ಥೆಗಳನ್ನು ಎಲ್ಲಾ ಅನುದಾನಗಳನ್ನು ಪಡೆದುಕೊಂಡು ಮತ್ತೆ ಪಾಕಿಸ್ತಾನ ಜೈ ಅಂತ ಯಾರಿದ್ದಾರೆ ಅವರು ಜಾಸ್ತಿ ಪ್ರೀತಿ ತೋರಿಸ್ತಿದ್ದಾರೆ ಪಾಕಿಸ್ತಾನಕ್ಕೆ, ಅವ್ರಿಗೆ ಗಡಿಪಾರ್ ಮಾಡೋ ಒಂದು ದಾರಿಯನ್ನು ತೋರಿಸ್ಬೇಕು ಅವ್ರಿಗೆ. ಓಕೆ, ನೀವು ಅಲ್ಲಿ ಪಾಕಿಸ್ತಾನ ಚೆನ್ನಾಗಿದೆ ಅಲ್ಲೇ ಹೋಗಿ ಅಲ್ಲೇ ಇರ್ರಿ ಅಂತ ಅವ್ರಿಗೊಂದು ದಾರಿ ತೋರಿಸ್ಕೊಡ್ಬೇಕು. ಎಸ್ ಸರ್, ಎಸ್ ಗಿರೀಶ್ ಲಿಂಗಣ್ಣ ಸರ್, ಕೊನೆಯದಾಗಿ ಪಾಕಿಸ್ತಾನದ ರಾಜಕಾರಣಿಗಳಾಗಿರ್ಬೋದು, ಸೇನಾ ಮುಖ್ಯಸ್ಥರಾಗಿರ್ಬೋದು, ಅವರ ಹೆಂಡತಿ ಮಕ್ಕಳೆಲ್ಲ ಬೇರೆ ದೇಶದಲ್ಲಿದ್ದಾರೆ, ಬೇರೆ ರಾಷ್ಟ್ರಗಳಲ್ಲಿದ್ದಾರೆ, ಯುರೋಪ್ ರಾಷ್ಟ್ರ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ವಾಸ ಇದ್ದಾರೆ. ಅಲ್ಲಿನ ಅಮಾಯಕ ಜನರು ಇಂಥ ಭಯೋತ್ಪಾದನೆಯಿಂದ ಸಾಯ್ತಾ ಇದ್ದಾರೆ. ಖಂಡಿತ ಅಲ್ಲಿರೋ ಅಮಾಯಕರ ಜನಗೆ ಯಾರಿಗೂ ಬೇಕಿಲ್ಲ ಯುದ್ಧ. ಅಲ್ಲಿಗೆ ಬೇಕಿರೋರು ಯಾರಿಗೆ ಪವರ್ ಬೇಕೋ ಅವ್ರಿಗೆ ಮಾತ್ರ ಬೇಕಿರೋದು ಯುದ್ಧ. ನಾನು ಹೇಳೋದು, ಇದೇ ಒಂದು ಸಂದರ್ಭ ತಗೊಂಡು ಅವ್ರು ಬೇರೆ ಬೇರೆ 4 ರಾಷ್ಟ್ರಗಳ ಆಗಿ ಓಳಾಗದೆ ಇದ್ರೆ ಇನ್ನೂ ಒಳ್ಳೇದು. ಇದೇ ಒಂದು ಚಾನ್ಸ್ ನಮ್ಗೆ. ಆ POK ಜನನೂ ಸಾಯ್ತಾ ಇದ್ದಾರೆ ಪಾಪ. ಆ ಪಾಕಿಸ್ತಾನ ಯಾರು ನಮ್ಮ ಕಾಶ್ಮೀರ್ನ ಏನು ಅಕ್ಯುಪೈ ಮಾಡ್ಕೊಂಡಿದೆಯೋ ಅಲ್ಲೂ ಸಾಯ್ತಾ ಇದ್ದಾರೆ ಜನ. ಅವರು ಸದ್ಯ ಭಾರತಕ್ಕೆ ಬಿಟ್ರೆ ಸಾಕಪ್ಪ ನಾವು ಹೋಗಲ್ಲ ಸೆಟ್ಲ್ ಆಗ್ಬೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಖಂಡಿತ ಇದೇ ಒಂದು ಸದಾವಕಾಶ ಉಪಯೋಗಿಸ್ಕೊಂಡು ಅವ್ರನ್ನೂ ತಗೊಂಡು ಪಾಪ ಅವ್ರ ಜೀವನನೂ ನಿರಾಳ ಮಾಡಿದ್ರೆ ಖಂಡಿತ ಒಳ್ಳೇದು. ಪ್ಲಸ್ ನಮ್ಮ POK ಇದ್ದಷ್ಟು ನಮ್ಗೆ ಇನ್ನೂ ಒಳ್ಳೇದೆ, ಯಾಕಂದ್ರೆ ಅದು ಭಾಳ ಹೈಟಲ್ಲಿದೆ. ಯು ಕ್ಯಾನ್ ಈವನ್ ಮಾನಿಟರ್ ದಿ ಪಾಕಿಸ್ತಾನ್ ಸೈಡ್ ಆಲ್ಸೋ, ಇವ್ರದ್ದು ಏನೇನು ನಡೀತಾ ಇದೆ ಕಥೆಗಳೆಲ್ಲ ಅಂತ. ಸೊ ಇದೇ ಟೈಮು ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು ಅನ್ಸುತ್ತೆ ನನಗೆ. ವೆಲ್ ಸರ್, ವೆಲ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕೆ ಲಕ್ಷ್ಮಣ್ ಅವರು, ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು, ಹಾಗೆಯೇ ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕರ್ನಲ್ ವೆಂಕಟೇಶ್ ನಾಯಕ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಪಹಲ್ಗಾಮ್ ದಾಳಿಗೆ ಮೊದಲ ಹಂತದ ಪ್ರತೀಕಾರವನ್ನು ಭಾರತ ತೆಗೆದುಕೊಂಡಿದೆ. ಟಾರ್ಗೆಟ್ ಇದ್ದಿದ್ದು 9, ಆ 9 ಕಡೆಯೂ ದಾಳಿ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಹಾಗೆಯೇ ಮುಂದಿನ ಹಂತದಲ್ಲಿ ಏನಾಗಬಹುದು, ಮುಂದಿನ ಹಂತದಲ್ಲಿ ಭಾರತ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿರಬಹುದು, ಶತ್ರು ಸಂಹಾರಕ್ಕೆ ಭಾರತೀಯ ಸೇನೆಯ ಪ್ಲಾನ್ ಹೇಗಿರಬಹುದು, ನಿಜಕ್ಕೂ ಕೂಡ ಕುತೂಹಲ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.